ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं श्रीशैलेशदयापात्रं श्रीभक्त्यादिगुणानुभवं प्रतीकरं वन्दे रम्यजामातरं मुनिं यो नित्यमच्युतपदाम्बुजयुग्मरुग्मौ ध्यानमतस्फटिकराणि प्रणायमेने अस्मद्गुरोर्भगवतोऽस्य दयैकसिन्धोः रामानुजस्य चरणं प्रपद्ये अखिलभुवनजन्मस्तेमभङ्गादिलीले विनतविविधभूतवरातरक्षैकदीक्षे विजयसि विदीप्ते ब्रह्मणि श्रीनिवासे भवतु मातरस्मिन् शेमुषिः भक्तिरूपान् लीलातुङ्गस्तनगिरितटिः उत्तमोद्योग्यं ताराहत्यं स्वं श्रुतिशतशिरःसिद्धमध्यापयन्ति सर्वोच्छिष्टायां सजनिगणितं यावलात्कृत्यमुखे तस्यै नमः भूय एवास्तु भूयः अन्नवयर्पूर्वयां दातरङ्गत्वे अन्यजरुपावैकल्पदयं पुण्यजयाल पाडिकोडुत्तारु नल्पामालै भूमायै शूडिकोडुत्तारैश्वरै शूडिकोडुत्तारै பாடியருளவல்லவல்வளையாய் நாடினே வேங்கடவன்று என்னையுது என்னையும் நாத்தம் நாங்களவா வண்ணமே நல்கு श्रीविष्णुचित्तधुमन्तं कल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलाभिवान्यां गोदामनन्यशरणं प्रपद्ये त्रिगुंशत्स्वसारमुपयन्ति निष्कृतं समानं केतुं प्रतिमुञ्चमानाः ऋतोगस्तन्वते कवयः प्रजापतिर्मध्ये छन्दसः परियुन्ति भास्वतीः ज्योतिष्मती प्रतिमुञ्चते नभोरात्रि देवी सूर्यस्य व्रतानि विपश्यन्ति पशवो जायमाना नानारूपा मातुरस्य उपस्थे मारिमलमुयङ्गिल् मन्निक्किरन्दुरङ्गं शीर्यसिंहमरुवित्तुत्तीर्यत्ते देवलिर्वं लयपाडुं वेन्दुवरि மூலிமந்தமுழங்கிப் புறப்பட்டு போதர்மாவோயை பூவை போண்ணா உன் கோயில் இன்னே போந்தருளி கோப்புடைய சீரிய சிங்காசனத்திலிருந்து யாம் வந்த காரியம் ஆராய்ந்தருளேயோ ಎಂಬಾವಾಯ್. ಇವತ್ತಿನ ಭಾಷಣ ಅಂಗನ್ಮಾಚಾರ ಅದರಲ್ಲಿ ಪ್ರತಿಪದಾರ್ಥವನ್ನು ಹೇಳ್ಕೊಂಡು ಬಂದ್ಬಿಟ್ಟು ಅಂಗನ್ಮಾನ್ಯಾಲತ್ತೆ ಅಂತಂದರೆ ಅಮ್ಮ ಅಂದರೆ ತುಂಬ ಸುಂದರವಾದ ಅತ್ಯಂತ ಚೆನ್ನಾಗಿರುವಂಥ ರಮ್ಯವಾಗಿರುವಂಥ ಮಾ ಅಂದರೆ ವಿಶಾಲವಾಗಿ ದೊಡ್ಡದು ಅಂತ ವಿಶಾಲವಾಗಿರೋದು ಮಾನ್ಯಾಲತ್ತು ಅಂದರೆ ಈ ಪೃಥ್ವಿ ಮೇಲಾದ ಪೃಥ್ವಿ ಅತ್ಯಂತ ಸುಂದರವಾದ ಈ ಭೂಮಿ ಅತ್ಯಂತ ಸುಂದರವಾದದ್ದು ದೇವತೆಗಳು ಸಹ ಇಲ್ಲಿ ಬಂದು ಗಂಧರ್ವರು ಯಕ್ಷರು ಎಲ್ಲ ಬಂದು ಇಲ್ಲಿ ಅವರ ಕ್ರೀಡೆಗೆಲ್ಲ ಬರ್ತಾರೆ. ಚತುರ್ಮುಖ ಬ್ರಹ್ಮಾಸ ಅಂತ ಯಜ್ಞ ಮಾಡಬೇಕಾದ್ರೆ ಆ ದಿಕ್ಕು ಯಾಕೆ ಬರ್ತಾರೆ ಅಂದರೆ ಅಲ್ಲೆಲ್ಲ ದಿಕ್ಕು ಗೊತ್ತಾಗಿರುವಂತೆ ಆ ಭೂಮಿಗೆ ವರ ತಗೊಳ್ತಾಳೆ, ಆ ದಿಕ್ಕನ್ನು ತೋರಿಸ್ತಾರಂತೆ ಭೂಮಿ. ಅದರಿಂದ ಇಲ್ಲಿ ಬಂದು ಭೂತಾಯಿಗೆ ವರವನ್ನು ಕೊಡ್ತಾರೆ ಅವರುಗಳೆಲ್ಲವೇ. ಇಲ್ಲಿ ಪೃಥ್ವಿಯ ಅರಶ ಅಂದರೆ ಅನೇಕ ಪ್ರಾಂತ್ಯಗಳು ಆಯಾ ರಾಜರು ಆಳ್ತಾ ಇರ್ತಾರಲ್ಲ, ಆ ರಾಜರೆಲ್ಲರೂ ಎಲ್ಲರೂ ಸೈನ್ ಮಾಡ್ತಾರೆ ಅಭಿಮಾನ ಭಂಗಮ. ತಮ್ಮ ಅಭಿಮಾನ ಅವ್ರ ಒಂದು ದುರ್ಭಿಮಾನ ಇರುತ್ತೆ ರಾಜರಿಗೆ. ನಾವು ಕ್ಷತ್ರಿಯರು ಮತ್ತು ರಾಜ ಅವರಿಗೆ ನಿರಂಕುಶ ಸ್ವಾತಂತ್ರ್ಯದಿಂದ ಅಥವಾ ಅಹಂಕಾರದಲ್ಲಿ ಮಾತುಬಿಡುತ್ತೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇರಕೂಡ್ದು, ಆದರೆ ತಾನಾಗೆ ಬರುತ್ತೆ. ಅದು ಇಂಥವ್ರು ಏನು ಮಾಡ್ತಾರೆ, ಅವರ ಅಭಿಮಾನ ಭಂಗವಾಗಿ ಅಂದರೆ ಅವರಿಗೆ ಕೆಲವೊಂದು ಸೋಲೋ ಪರಿಸ್ಥಿತಿ ಬಂದಾಗ ಇಲ್ಲ ಯಾವುದೋ ಬಂದಾಗ ಅವರ ಅಭಿಮಾನ ಭಂಗವಾಯಿತು ಅಂತಂದರೆ ನನಗೆ ಸಮನಾರು ಯಾರೂ ಇಲ್ಲ ಅಂತಿರುವ ಗರ್ವ ಭಂಗ ಆಗುತ್ತಂತೆ. ಆ ಭಂಗವಾಗಿ ಏನು ಮಾಡಿದ್ರೆ ಒಂದೇ ಭಗವಂತನ ಹತ್ರ ಬರ್ತಾ ಅಂತಾರೆ, ನಿನ್ನ ಪಳ್ಳಿಗಟ್ಟೆಯಲ್ಲಿ ಕ್ರಿಯೆ ಭಗವಂತನ ಕೂತಿರುವಂಥ ಸಿಂಹಾಸನದ ಕೆಳಗಡೆ ಕೈ ಮುಕ್ಕೊಂಡು ಅವರು ಇದರಿಂದ ಅಂಜಲಿಬದ್ಧರಾಗಿ ನಿಂತ್ಕೊಳ್ತಾರಂತೆ. ಶಂಖ ವಿರೂಪಾರ್ಪು, ಶಂಖ ಅಂತಂದರೆ ಕೂಟವಾಗಿ ಬಂದಿರ್ತಾರಂತೆ. ಅವರು ಒಂದು ತಲೆ ಕೈಗೋ, ಆ ಥರ ನಾವು ಸಹ ಒಂದು ತಲೆ ಕೈಗೋ. ಹೇಗೆ ರಾಜರೆಲ್ಲ ಬಂದು ನಿನ್ನ ಚರಣಾರವಿಂದಗಳಲ್ಲಿ ಪ್ರಕೃತಿ ಭಾವದಿಂದ ಕೂತ್ಕೊಂಡಿದ್ದಾರೋ ನಿಂತ್ಕೊಂಡಿದ್ದಾರೋ ಅದೇ ಥರ ನಾವು ಸಹ ಬಂದಿದ್ದೀವಿ ಅಂತ ಹೇಳೋದಕ್ಕೆ. ಹಾಗಾಗಿ ಹೇಳ್ತಾ ಇರೋದಕ್ಕೆ ಈಗ ಭಗವಂತ ಅವನಿಗೆ ಸುಪ್ರಭಾತ ಆಯಿತು, ಅವನ ಕಣ್ಣು ಬಿಡೋದು ಅದಕ್ಕೆ ಹೇಳ್ತಾರೆ, ನೀನು ಕಣ್ಣನ್ನು ಒಂದೇ ಸಲ ಬಿಟ್ಟರೆ ನಮ್ಗೆ ಆಗೋದಿಲ್ಲ, ಯಾವ ಥರ ಕಣ್ಣು ಬಿಡಬೇಕು ಅಂತ ಹೇಳ್ತಾರೆ. ಕಿಂಕಿಣಿ ವಾಯುಶೈದ ತಾಮರೆ ಕೂಕೋಳೆ. ಆ ಕಿಂಕಿಣಿ ಅಂದರೆ ಗಂಟೆ ಇರ್ತಲ್ಲ, ಚಿಕ್ಕ ಗಂಟೆ ಇದಲ್ಲ, ಅದರೊಳಗಡೆ ಸ್ವಲ್ಪ ಬಾಗಿಟ್ಕೊಂಡಿರ್ತಲ್ಲ, ಆ ಥರ ಇಲ್ಲ
ಕುಮುದ ಅವಾಗ್ತಾನೆ ಅರಳಕ್ಕೆ ಬಾಯಿ ಬಿಡುತ್ತೆ. ಸೂರ್ಯೋದಯ ಆಗುವಾಗ ಒಂದೇ ಸಲ ಅರಳ ನಿಧಾನಕ್ಕೆ. ಆ ಥರ ತಾಮರೈ ಕೂಪೋದು, ಹೇಗೆ ತಾವರೆ ಹೂವು ಸೂರ್ಯೋದಯಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಅಲ್ಲಿ ಬರುತ್ತೋ ಆ ಥರ ನಿನ್ನ ಕೃಪಾ ಕಟಾಕ್ಷ ಇದೆಯಲ್ಲ ಅದಕ್ಕೆ. ಅದರ ಹೇಳ್ತಾರೆ ಶಂಕಣ್ ಅಂತ ಹೇಳ್ತಾರೆ. ಈಗ ಶಂಕಣ್ ಅಂದರೆ ಅರ್ಥ, ಆ ಶಂಕಣ್ ಅನ್ನೋದು ಎರಡಕ್ಕೂ ಆಗುತ್ತೆ. ಕೋಪ ಇರೋ ಕಣ್ಣಿಗೂ ಶಂಕಣ್ ಆಗುತ್ತೆ, ರಕ್ತವರ್ಣದ ಕಣ್ಣು ಆಗುತ್ತೆ. ಅದು ರಾಕ್ಷಸರಿಗೆ ತಾಮಸರಿಗೆ. ಭಗವಂತನ ಗಾತ್ರ ಇಲ್ಲ. ಭಗವಂತನ ಕಣ್ಣು ತಾವರೆ ಇರುವ ಕೆಂಪು. ಈ ಶಂಬಂಧ ಅಂದರೆ ತಾವರೆಗೆ ಯಾವ ಥರ ಪ್ರಶಸ್ತವಾಗಿರುತ್ತೆ ನೋಡೋದಕ್ಕೆ ಆ ಥರ ಕೆಂಪು, ರಕ್ತ ಕೆಂಪಲ್ಲ ಅದು. ಆ ಥರ ಆ ನಿನ್ನ ಶಂಖದಿಂದ ಅದರಿಂದ ಕೆಂಪಡದಿಂದ ಅಂದರೆ ತಾವರೆಯ ಅಷ್ಟು ಸುಗಮವಾಗಿರುವಂಥ ಬಣ್ಣ. ಆ ಬಣ್ಣ ಉಳ್ಳಂತಹ ನಿನ್ನ ದಿವ್ಯ ನೇತ್ರ. ಆ ನೇತ್ರಗಳನ್ನು ಅದು ಶಿರುಚ್ಚಿರಿದೆ, ಸ್ವಲ್ಪವಾಗಿ ಅದು ಅದಕ್ಕೆ ಸಾತ್ವಿಕ ಅಂತ ಹೇಳಿದ್ರೆ ಅದು ಚಿಕ್ಕ ಸ್ವಲ್ಪವಾಗಿ ಅದನ್ನು ಹೇಳ್ತಾರೆ. ಎಮ್ಮೆ ಯಾವ ನಮ್ಮನ್ನು ನೀನು ನೋಡಬೇಕು, ನೀನು ಸ್ವಲ್ಪವಾಗಿ ನೋಡಬೇಕು. ಅದ್ಭುತವಾಗಿ ವ್ಯಾಖ್ಯಾನ ಚೆನ್ನಾಗಿದೆ, ಮೇಲೆ ತಗೊಂಡೋಗೋದಕ್ಕೆ. ಆಮೇಲೆ ಯಾವ ಥರ ಇರಬೇಕು ಅಂತ ದೃಷ್ಟಿನೂ ಹೇಳ್ತಾರೆ. ಏನು ಇದು ಭಗವಂತನ ಅಡಿಯಕ್ಕೆ ಬಂದಿದ್ದಾರೆ, ಇಲ್ಲಿ ನಿರ್ದೇಶನ ಕೊಡ್ತಾ ಇದ್ದಾರೆ. ಇದು ಒಂದು ಭಾಷೆದಲ್ಲಿ ಅವನಿಗೆ ಹೇಳ್ದಲ್ಲ, ಪಾರತಂತ್ರ ಅವನು ಹಿಡಿಸಿದ್ ತುಂಬ ಅಂದ್ಬಿಟ್ಟು. ಪಾರತಂತ್ರದಲ್ಲಿ ನಮ್ಮ ನಿರ್ದೇಶನವನ್ನು ಸಂತೋಷ ಸ್ವೀಕರಿಸ್ತಾನಂತೆ. ಭಗವಂತ ಅವನು ನಿರ್ದೇಶನ ಮಾಡ್ಬೋದು. ನೀವಾ ಈ ಥರ ಹೇಗೆ ತಿರುಮೇಶ ಬಾ, ನೀನು ಹಾಸಿಗೆ ಸುತ್ಕೊಂಡು ಬಾ ಅಂತ ಬರ್ತಾನೆ. ಅದು ಅವ್ರಿಗೆ ಇಷ್ಟ ಅಂತ ಭಗವಂತನಿಗೆ. ಇಲ್ಲೇ ಇವರೆಲ್ಲ ನಿರ್ದೇಶ ಮಾಡ್ತಾ ಇದ್ದಾರೆ. ತಿಂಗಳಂ ಆದಿತ್ಯಂ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅವಾಗ ಇನ್ನು ಯಾವ ಥರ ಇರಬೇಕು ಅಂತಂದರೆ ಸೂರ್ಯನ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ. ಯಾಕೆ ಎರಡು ಅಂತಂದರೆ ಮುಂದೆ ಹೇಳ್ತಾರೆ, ಮುಂದಿನ ಭಾಷೆದಲ್ಲಿ ಬರುತ್ತೆ. ತಿಂಗಳು ಆದಿತ್ಯನು ಅಂತ ಹೇಳಿದ ಯಾವ ಥರ ಉದಯಿಸೋದು ಯಾವ ಥರ ಅಂದರೆ ಉದಯಿಸುವ ಸೂರ್ಯ ಅಷ್ಟು ಇದಾಗಿ ತಾಪವಾಗಿರೋದಿಲ್ಲ. ಚಂದ್ರ ಯಾವಾಗಲೂ ತಂಪಾಗಿರ್ತಾನೆ. ಸರಿ ಅಂದರೆ ಆ ಥರ ಉದಯಿಸುವ ಸೂರ್ಯ ಬೆಳಕು ಬೇಕು ನಮಗೆ, ಪ್ರಕಾಶಮಾನ ಬೆಳಕು ಬೇಕು. ಇದು ಆಹ್ಲಾದಕರವಾಗಿರೋದಕ್ಕೆ ಚಂದ್ರ ಬೇಕು. ಸೂರ್ಯ ಬಂದು ಪ್ರಕಾಶಮಾನ ನೋಡೋಕೆ ಚೆನ್ನಾಗಿರ್ತಾನೆ, ಅದ್ಭುತವಾಗಿರುತ್ತೆ. ಅದು ಆಹ್ಲಾದಕರವಾದ ಚಂದ್ರ ಬೇಕು. ಹಾಗಾಗಿ ಎರಡೂ ಬೇಕು ನಮಗೆ. ಆ ಥರ ಅದು ಅಂಕಣ್ ಅಲ್ಲಿ ಶಂಕಣ್ ಅಂದರೆ ಇಲ್ಲಿ ಅಂಕಣ್ ಅಂತಾರೆ. ಅಂಕಣ್ ಅಂತಂದ್ರೆ ಸುಂದರವಾದ ಕಣ್ಣು ಅಂತಂದು, ತಂಪಾದ ಕಣ್ಣು ಅಂತ. ಆ ಥರ ತಮ್ಮದಿಂದ ಸುಂದರವಾದ ನಿನ್ನ ಎರಡು ಕಣ್ಣುಗಳಿಂದ ಸರಿ ಮಾಡ್ತಾರೆ. ಅದಕ್ಕೆ ಎಂಗಳ ಮೇಲೆ ನೋಡ್ಬೋದಿಗೆ ನಮ್ಮನ್ನು ನೀನು ಕಟಾಕ್ಷಿಸಿದ್ದೆ. ಏಲ್ ಅಂದರೆ ಆದರೆ ಅಂತ, ಬಟ್ ಅಂತ ಹೇಳ್ತಾರೆ. ಏಲ್ ಅಂದರೆ ಒಂದು ವೇಳೆ ನೀನು ಆ ಥರ ನಮ್ಮನ್ನು ಕಟಾಕ್ಷಿಸಿದ್ದೆ ಆದರೆ, ಆವಾಗ ಎಂಗಳ ಮೇಲೆ ಶಾಪವನ್ನು ಬೀಳಿದೆ ಅಂತಾರೆ. ನಮ್ಮ ಇರುವ ಶಾಪವ ಹೋಗುತ್ತೆ ಅಂತ. ಯಾಕೆ ಶಾಪ ಹೇಳಿದ್ರು ಅನ್ನೋದು ವ್ಯಾಖ್ಯಾನದಲ್ಲಿ ನೋಡೋದಕ್ಕೆ. ಪಾಪ ಹೆಣ್ಣನ್ನು ಹೇಳಬೇಕು, ಶಾಪ ಅಂತ ಯಾಕೆ ಹೇಳಿದ್ರು ಅಂತ ವ್ಯಾಖ್ಯಾನ ತಿಳ್ಕೊಳ್ಳೋದಕ್ಕೆ. ಅಂದರೆ ನಮ್ಮ ವ್ಯಸನ ನೀಗುತ್ತೆ, ನಮ್ಮಲ್ಲಿರೋ ವ್ಯಸನ ನೀಗುತ್ತೆ ಅಂದ್ಬಿಟ್ಟು. ಏನೋ ಅಂದರೆ ಇದು ನಮ್ಮ ವ್ರತವು ಒಂದು ಥರ ಮುಗಿಯುತ್ತೆ, ಯಾವ ಇದರಲ್ಲೂ ಆಗುತ್ತೆ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಇದು ಈ ಪಾಶುರ ನೋಡಿದ್ರೆ ಹಿಂದಿನ ಪಾಶುರದ ಒಂದು ದೊಡ್ಡ ಕಂಟಿನ್ಯೂಷನ್. ಯಾಕೆಂದರೆ ಅಲ್ಲಿ ಅವ್ರು ಹೇಳಿದ್ರು ಅದಕ್ಕೆ ಅವರು ಮಾತಾಡ ಒಂದೇ ಒಂದು ಅಡಿ ಕುಡಿಯುವ ಪೋಲೆ ಅಂತ ಒಲಿ ತಲೆಯಿಂದ ಒಂದು ವಾಷೆ ಬಂದು ಅದು ಇಲ್ಲೂ ಅಂಗಣ್ಣಾಗಿ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದ್ರ ಥರನೇ ಇದೆಯಲ್ಲ ಅಂದರೆ ಏನು ಅದು ಅವಾಗ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಪುನರುಕ್ತಿ ಇರ್ಕೊಡೋದು ಅಂತ ಹೇಳ್ತಾರೆ. ಪುನರುಕ್ತಿ ದೋಷ ಅಂತ ಹೇಳ್ತಾರೆ. ಮುಂದೆ ವೇದದಲ್ಲೇ ಆಗಲಿ ಆ ಪುನರುಕ್ತಿ ಎಲ್ಲೆಲ್ಲಿ ಬರುತ್ತೆ ಅಂದರೆ, ಈಗ ಬ್ರಹ್ಮಸೂತ್ರ ತಗೊಂಡ ಅಂದರೆ ಅಧ್ಯಾಯ ಮುಗಿಯುವಾಗ ಪುನರುಕ್ತಿ ಬರುತ್ತೆ. ಈಗ ನೀವು ನಚ ಪುನರಾವರ್ತೆ, ಅದು ಒಂದೇ ಸೂತ್ರ, ಅದು ನಚ ಪುನರಾವರ್ತೆ. ಇದಕ್ಕೆ ಅಧ್ಯಾಯ ಮುಗಿಯೋದ್ರಿಂದ ನಚ ಪುನರಾವರ್ತಿ ಸರಿ ಎಲ್ಲ ಅಧ್ಯಾಯಕ್ಕೂ ಹಾಗೆ ಬರುತ್ತೆ. ಅಧ್ಯಾಯ ಮುಗಿಯುವಾಗ ಅಧ್ಯಾಯ ಮುಗೀತು ಅನ್ನೋ ಸೂಚನೆವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದು ಆವಾಗ ಇಲ್ಲಿ ಯಾವ್ದಾದ್ರು ಒಂದು ಬಹಳ ಕಡ್ಡಾಯವಾಗಿ ಒತ್ತಿ ಹೇಳಬೇಕಲ್ಲ, ಆ ಒತ್ತಿ ಹೇಳಬೇಕಾದ್ರೆ ಇನ್ನೊಂದ್ಸಲ ಹೇಳ್ಬೋದು ತುಂಬ ಚೆನ್ನಾಗಿದೆ ಆದರೆ ಒತ್ತಿ ಹೇಳಬೇಕಾದ್ರೆ ಅದನ್ನ ಹಾಗಾಗಿ ಇದೆರಡು ಬಿಟ್ಟರೆ ಬೇರೆ ಕಡೆ ಪುನರುಕ್ತಿ ಕಾವ್ಯ ಲಕ್ಷಣ ಇದಷ್ಟೇ, ಇನ್ನೇನಿಲ್ಲ. ತಪ್ಪು ಅಂತಿಲ್ಲ. ಕಾವ್ಯ ಲಕ್ಷಣ ಶ್ರುತಿನಲ್ಲೂ ಅಷ್ಟೇ ಎಷ್ಟೋ ಸಲ ಒಂದೇ ಥರ ಬರುತ್ತೆ. ಅವಾಗ ವ್ಯಾಖ್ಯಾನ ಅರ್ಥ ಮಾಡ್ತಾರೆ ಅಲ್ಲಿ ಹೇಳಿದ್ದು ಬಿಡುವಂಥ ಇದು ಇದಂತೆ ನಮಃ ಇದಂತೆ ನಮಃ ಇದಂತೆ ನಮಃ ಮೂರು ಬಂತಲ್ಲ ಅಂತಂದ್ರೆ ಅದು ಅವಾಗ ಆ ಥರ ಅಲ್ಲ. ಇದು ಇದಂತೆ ನಮಃ ಇದಂತೆ ನಮಃ ಇದಂತೆ ಮೂರು ಬೇರೆ ಬೇರೆ, ಅದನ್ನ ಪುನರುಕ್ತಿ ಇಲ್ಲ ಅಂತ ವ್ಯಾಖ್ಯಾನ ತೋರಿಸ್ತಾರೆ ಅದಕ್ಕೆ. ಹಾಗಾಗಿ ಅದು ಪುನರುಕ್ತಿ ಶ್ರುತಿ ಎಲ್ಲೂ ಬರೋದಿಲ್ಲ. ಪುನರುಕ್ತಿ ಅಷ್ಟು ಅದ್ಭುತವಾಗಿ ಭಗವಂತ ಮಾಡಿದ್ದು ಕೇಳಬೇಕು. ಅದು ಕಾವ್ಯ ಲಕ್ಷಣ ಬರುತ್ತೆ. ಇಲ್ಲಿ ಪುನರುಕ್ತಿ ಬಂದಂಗೆ ಆಯ್ತಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರಲ್ಲ, ಅಲ್ಲಿ ಬಂದಂಥ ಅಭಿಮಾನ ಭಂಗರು ಬೇರೆ,
ಇಲ್ಲಿರುವಂಥ ಅಭಿಮಾನ ಭಂಗರು ಕ್ಯಾಟಗರಿನೇ ಬೇರೆ. ಅಲ್ಲಿದ್ದಂಥವರು ನಿನ್ನಲ್ಲಿ ಎದುರಿದಿ ನಿನ್ನಲ್ಲಿ ಹೋರಾಡಿ ಸೋತು ಶರಣರಾದವರು. ಇಲ್ಲಿರೋರು ಆ ಥರ ಅಲ್ಲ, ಇಲ್ಲಿರೋರು ನಿನ್ನ ಗುಣಕ್ಕೆ ಮಾರು ಹೋಗಿ ನೆನಪು ಬಂದಿರೋರು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಆಮೇಲೆ ದೇವ ಅನ್ನೋದಕ್ಕೆ ಎರಡು ಅದಕ್ಕೆ ದೇವ ಪದ ಹೇಗೆ ಬಂದು ಸಂಸ್ಕೃತದಿಂದ ಅಂದರೆ ದಿವು ಜ್ಯೋತಿ ಅಂತ ಒಂದು, ಅದು ದಿವು ಅನ್ನೋ ಅದು ಅದಕ್ಕೆ ಜ್ಯೋತಿ ಅಂತ ಒಂದು ಅರ್ಥ ಅದಕ್ಕೆ. ಆಮೇಲೆ ದಿವು ಅಂದರೆ ಕ್ರೀಡಾಯಾಮ ಅಂತ ಎರಡೂ ಬರುತ್ತೆ. ಭಗವಂತ ಯಾಕೆ ದೇವ ಅಂತ ಅಂದರೆ ಅವನು ದಿವು ಜ್ಯೋತಿ, ಜ್ಯೋತಿಷ ಆಗಿರ್ತಾನೆ. ದಿವು ಕ್ರೀಡಾಯಾಮ, ಈ ಲೀಲಾ ವಿಭೂತಿಯಿಂದ ಆಟ ಆಡ್ತಾನಲ್ಲ ಅವನು. ಹಾಗಾಗಿ ಭಗವಂತ ಇಲ್ಲೋ ಎಲ್ಲ ಎಲ್ಲ ಅವತಾರದ ನೋಡ್ಬೋದು ಅಲ್ಲಿ, ಎಲ್ಲ ಆಟಗಳು ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಅವನಿಗೆ ಇದು ಕ್ರೀಡೆ, ಈ ಲೀಲಾ ವಿಭೂತಿನೇ ಅವನಿಗೆ ಕ್ರೀಡೆ ಇದ್ದಾಗೆ. ನಮಗೆ ಏನಪ್ಪ ಇದು ಅನ್ಸುತ್ತೆ, ಅದೇ ಇದೆಲ್ಲ ಕ್ರೀಡೆ ಇದ್ದಾಗೆ ಇದು. ಹಾಗಾಗಿ ಈ ದೇವ ಅನ್ನೋದಕ್ಕೆ ಆ ಭಗವಂತನಲ್ಲಿ ಎಲ್ಲರೂ ಅವರಲ್ಲಿ ಶರಣಾಗಿದ್ದರಿಂದ ಬರ್ತಾರೆ ಇಲ್ಲಿ. ಆ ಹಿಂದೆ ಇದ್ದವರು ಯಾರು ಅಂದರೆ ಕಾಕಾಸುರ ಅಂತವರು, ಕಾಕಾಸುರ ದೂರ್ವಾಸ ಅಂತವರು ಭಗವಂತನಲ್ಲಿ ಇದು ಮಾಡಿಕೊಟ್ಟು ಆಗದೇನೆ ಮತ್ತೆ ಅವರಿಗೆ ಶರಣರಾಗಿರ್ತಾರೆ. ಕಾಕಾಸುರ ತಪ್ಪು ಮಾಡಿ ಬಂದರು. ಅಲ್ಲಿ ಹಿಂದೆ ಹೇಳಿದ್ದು ಆ ಥರದವರು. ಇಲ್ಲಿ ಹೇಳಿದವರು ಯಾವ ಥರ ಅಂದರೆ ಇಲ್ಲಿರೋ ಅವಸರೆಲ್ಲ ಭಗವಂತನ ಇವರೆಲ್ಲ ಸಾತ್ವಿಕ ಇವರು. ಭಗವಂತಂದರೆ ಒಂದು ಕಾಲದಲ್ಲಿ ಅಹಂಕಾರ ಇದ್ದವರು ಇವರು. ಎಲ್ಲರಿಗೂ ಅದಕ್ಕೆ ಅಭಿಮಾನ ಭಂಗಮ ಅಂತ ಹೇಳ್ತಾರೆ. ಇಲ್ಲಿ ಇದು ಹೇಳ್ಬೇಕಾದ್ರೆ ಜರಾಸಂಧ 20,800 ರಾಜರನ್ನು ಸೆರೆ ಇಟ್ಟಿದ್ದಂತೆ. ಭಗವಂತ ಜರಾಸಂಧನ ಅಭಿಮುಖ ಕೊಲಿಸಿದ ಮೇಲೆ ಅವರೆಲ್ಲ ಅನ್ಕೋತಾರೆ, ಆಯ್ತು ಇಲ್ಲಿ ಒಂದು ಇದೋಯ್ತು, ಇವನ್ ಬಿಟ್ಟರೆ ಇವನು ನಮ್ಮನ್ನು ಆಡ್ತಾನೆ ಅನ್ಬಿಟ್ಟು ಅಂತ. ಅವರು ರಾಜರು ಒಂದು ಗೆದ್ದರೆ ಅಲ್ಲಿರೋದೆಲ್ಲ ಅವ್ರ ವಸ್ತು ಆಗುತ್ತಲ್ಲ. ಸರಿ, ಜರಾಸಂಧನ ಗೆದ್ದು ಜರಾಸಂಧ ನಮ್ಮನ್ನು ಅಡಿಯಾಗಿ ಇಟ್ಕೊಂಡು ಈಗ ಇವನು ಅಡಿಯಾಳ ಇಟ್ಕೊಳ್ತಾನೆ ಅಂದಾಗ ಕೃಷ್ಣ ಎಲ್ಲರೂ ನೋಡೋದು ನಿಮ್ಮ ರಾಜ್ಯಗಳಿಗೆ ಹೋಗಿ ಸಂತೋಷವಾಗಿ ರಾಜ್ಯವಾರ ಮಾಡ್ಕೊಂಡ್ರಿ ಅಂದಾಗ ಅವ್ರಿಗೆ ಇದೇ ಗೊತ್ತಾಗದಂತೆ ಅವರಿಗೆ ಬಹಳ ಅದ್ಭುತವಾಗಿ ನಮಗೆ ಈತನೂ ಸಹ ಒಬ್ಬ ಇದಾರ ಆಗ್ಬಿಟ್ಟು ಅಂತ ಅವರು ಸಂತೋಷ. ಅದರಿಂದಾಗಿ ಭಗವಂತನ ಗುಣಕ್ಕೆ ಮಾರು ಹೋಗಿದ್ದು ಭಾಗವತದಲ್ಲಿ ಬರುತ್ತೆ. ಈ ಕತೆ ಭಾಗವತದಲ್ಲಿ ಕತೆ ಬಂದು ಅವರಿಗೆ ಭಗವಂತ ಅವರ ಕಡೆಗೆ ಯಾವಾಗ ಇದು ಮಾಡ್ತಾರೋ ಅವ್ರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಕೃಷ್ಣನ್ಗೆ. ಈ ಕೃಷ್ಣ ನಿನ್ನ ಗೌದಾರ್ಯತೆ ಏನು ಅಂದಾಗ ಅವ್ರಿಗೆ ಶಂಖಚಕ್ರ ಗದಾಧಾರಿಗೆ ಅವ್ರಿಗೆ ಕೊಡ್ತಾನಂತೆ. ಭಾಗವತದಲ್ಲಿ ಬರುತ್ತೆ ಕಥೆ ಇದು. ಶಂಖಚಕ್ರ ಗದಾಧಾರಿಗೆ ಅವರಿಗೆ ದರ್ಶನ ಕೊಡ್ತಾನಂತೆ. ಆವಾಗ ಅವರೆಲ್ಲ ಮಾರಿ ಅವರದ್ದ ಇಲ್ಲಿ ಅಭಿಮಾನ ಅಂದರೆ ಅಲ್ಲಿರೋದು ದುರಭಿಮಾನ ಹಿಂದೆ. ಇಲ್ಲಿ ಅಭಿಮಾನ ಅಂದರೆ ನಮಗೆಲ್ಲರಿಗೂ ಬೇಕಾದ್ರೆ ನಮ್ಮಲ್ಲಿರೋ ಅಹಂಕಾರ ಮಮಕಾರಗಳು ಬಂದು ಭಗವಂತನಿಗೆ ಹೋಗಿ ಅಡಿಕೆ ಒಂದು ಬರ್ತಾರೆ. ಅದರಿಂದ ಇಲ್ಲಿ ಅವ್ರ ಥರ ನಾವು ಬಂದಿದ್ದೀವಿ. ನಮ್ಮಲ್ಲೂ ಇತ್ತು ನಮ್ಮಲ್ಲಿರೋ ಅಭಿಮಾನ ಎಂದು ನಾವೇ ಇದು ಮಾಡ್ತೀವಿ, ನಮ್ಮಿಂದಾನೇ ಮಾಡ್ತೀವಿ ಅನ್ನೋ ಒಂದು ಅಭಿಮಾನ ಇತ್ತು. ಅದು ಸಾತ್ವಿಕವಾದ ಅಭಿಮಾನವೇ, ಅದು ಭಂಗವಾಗಬೇಕು, ದುರಭಿಮಾನ ಅಲ್ಲ. ಇವ್ರಿಗೂ ಅಭಿಮಾನ ಇತ್ತು. ಏನಂದ್ರೆ ನಾವು ಭಗವಂತನ ಇದು ಮಾಡ್ತೀವಿ, ಸ್ವಲ್ಪ ಇದರಲ್ಲಿ ನಮ್ಮ ಕೃಷ್ಣ ನಮ್ಮ ಜೊತೆ ಹುಟ್ಟಿದಾನೆ ಆ ಥರ ಒಂದು ಅಭಿಮಾನ ಇರುತ್ತಲ್ಲ, ಆ ಅಭಿಮಾನವೂ ಭಂಗವಾಯಿತು. ಯಾಕೆ ರಾಜರೆಲ್ಲ ಅಭಿಮಾನ ಭಂಗವಾಗಿ ಬಂದರೋ ನಾವು ಸಹ ನಿನ್ನ ಇದಕ್ಕೆ ಅಭಿಮಾನ ಭಂಗ ಬಂದಿದ್ದೀವಿ ನಾವು ಅಂದ್ಬಿಟ್ರು ಅಂತ ಇದು ಅದ್ಭುತವಾಗಿ ಇದನ್ನ ಹೇಳ್ತಾರೆ ಇದರಲ್ಲಿ. ಆಮೇಲೆ ಇದರಲ್ಲಿ ಇನ್ನೊಂದು ಅರ್ಥ ಅಂದರೆ ಹಿಂದಿನ ಪಾಠದಲ್ಲಿ ಆಕಿಂಚನ್ಯವನ್ನ ಪ್ರಧಾನವಾಗಿ ತೋರಿಸಿದ್ರು. ಇದರಲ್ಲಿ ಆಕಿಂಚನ್ಯ ಇದೆ, ಆದರೆ ಅನನ್ಯ ಗತಿತ್ವವನ್ನ ಅತ್ಯಂತ ಇದಾಗಿ ತೋರಿಸ್ತಾರೆ. ಅಂದ್ರೆ ಅನನ್ಯ ಗತಿತ್ವ ನನಗೆ ಇದು ಆಕಿಂಚನ್ಯ ಅಂದ್ರೆ ನಾನು ನನ್ನದು, ನಹ ಮಮ ಮಮ ನ. ಅದು ವ್ಯಾಕರಣದಲ್ಲಿ ಹೋಗ್ತಿಲ್ಲ, ಅದ್ಭುತ ಹೇಳ್ಬೋದು. ಷಷ್ಠಿ ವಿಭಕ್ತಿ ಮಮಾದ ಶಕ್ತಿ ವಿಭಕ್ತಿ ಬರುತ್ತೆ, ನಹ ಬರುತ್ತೆ. ಅದು ಎರಡನ್ನೂ ತೋರಿಸ್ತಾರೆ. ಅದರಿಂದ ನನ್ನದು ಅಂತ ಯಾವುದೂ ಇಲ್ಲ, ನಾವು ಯಾರಿಗೂ ಸೇರಿದಿಲ್ಲ, ಎಲ್ಲರಿಗೂ ನೀನೇ ರಕ್ಷಕ ನೀನೇ ಅಂತ ತಿಳ್ಕೊಂಡು ಇವರು 20,000 ರಾಜರು ಸಹ ಇಲ್ಲಿ ಬಂದಿದ್ದಾರೆ. ಅದರಿಂದ ನಮಗೆ ಆ ಥರ ಇರಬೇಕು ಅಂದರೆ ಇದನ್ನು ತೋರಿಸ್ಕೊಡೋದು ಯಾವ ತೋರಿಸ್ಕೊಡ್ತಾರೆ ಹೇಳಿ ನಮಃ ಶಬ್ದದ ಈ 5 ಪಾಠದಲ್ಲಿ ಹೇಳ್ತಾರೆ ಅಂತ. ನಾವು ಭಗವಂತನಲ್ಲಿ ಶರಣಾಗತಿ ಮಾಡಬೇಕಾದ್ರೆ ನಾನು ಅನ್ನೋದು ನಂದು ಯಾವುದೂ ಇಲ್ಲ, ಈ ಆತ್ಮವೂ ನಿನ್ನಿದ್ದಾನೆ, ನನ್ನದು ಅಂತ ಬೇರೆ ಯಾವುದೂ ಇಲ್ಲ, ಎಲ್ಲವೂ ನಿಂದ. ಆದರೆ ನಾವು ನಿನ್ನ ಅವಿಭಾಜ್ಯ ಅಂಗ, ಅಪೃಥಕ್ ಸಿದ್ಧತ್ವ ಅವಿಭಾಜ್ಯ ಅಂಗ ಅಂತ ತಿಳಿದಿದೆ ಅಂತ ಅದನ್ನ ಇಟ್ಕೊಂಡು ನಿನಗೆ ನಾನು ಶರಣಾಗತಿ ಮಾಡ್ತೀನಿ. ನಾವು ನಿನ್ನಲ್ಲಿ ಶರಣಾಗತಿ ಮಾಡೋದಕ್ಕೆ ನಿನ್ನ ಕೃಪಾ ಕಟಾಕ್ಷ ಬೇಕು ಹೇಳ್ತಾರೆ. ನಾವು ನೀನೇನೆ ಕಲ್ಯಾಣುವೆ ಅಂದ್ರೆ ನಾನು ಮಾಡೋದು ನೀನು ನಿನ್ನ ಅನ್ಬೇಕು ಅದಕ್ಕೆ. ಹಾಗಾಗಿ ನೀವು ನಮಗೆ ಇಲ್ಲಿ ಪಾಪ ಅನ್ನೋದು ಶಾಪ ಅಂತ ಹೇಳ್ತಾರೆ. ಯಾತಕ್ಕೆ ಇಲ್ಲಿ ಶಾಪ ಅಂತ ಹೇಳ್ತಾರೆ ಅಂದರೆ ಈ ಪಾಪಕ್ಕೂ ಶಾಪಕ್ಕೂ ವ್ಯತ್ಯಾಸ ಇದೆ. ಪಾಪ ಅನ್ನೋದು ಪ್ರಾಯಶ್ಚಿತ್ತಗಳಿಂದಲೋ ಶರಣಾಗತಿಯಿಂದಲೋ ಹೊರಗೋಗ್ಬಿಡುತ್ತೆ.
ಈ ಶಾಪ ಅಂದ್ರೆ ಕೊಡ್ತಾರಲ್ಲ, ಅದು ಆ ಶಾಪವನ್ನು ಕೊಡೋದು ಅದು ಅವನು ಅನುಭವಿಸಿನೇ ತಿರ್ಬೇಕು. ಅದಕ್ಕೆ ಒಂದೇ ದಾರಿ ಭಗವಂತನ ಕಟಾಕ್ಷ. ಭಗವಂತನ ಕಟಾಕ್ಷ ಇಲ್ಲದೆ ಶಾಪ ಹೋಗೋದಿಲ್ಲ. ಉದಾಹರಣೆ ಅನ್ಬೋದು ಎಷ್ಟು ಶಾಪಗಳಿವೆ ಅನ್ಬೋದು ಅಂತ. ಆದ್ರಿಂದ ಇವರು ಹೇಳ್ತಾಳೆ, ಇವರು ಆಂಡಾಳು, ನಾವು ಅನೇಕ ಪಾಪಗಳು ಮಾಡಿದ್ವಲ್ಲ, ಜನ್ಮಾಂತರ ಮಾಡಿರೋ ಪಾಪ ಶಾಪವಾಗಿ ಪರಿಣಮಿಸ್ಬಿಟ್ಟಿದೆ. ಅದು ಬೇರೆ ಯಾರೋ ಅದರಿಂದ ಈ ಶಾಪ ಹೋಗ್ಬೇಕಾದ್ರೆ ಕಟಾಕ್ಷ ಬೇಕು. ನೀನು ನಿನ್ನ ಬೇರೆ ಪಾಪಗಳನ್ನ ನೀನು ಶರಣಾಗಿ ಮಾಡಿದಾಗ ಸಂಚಿತ ಪಾಪ ಉತ್ತರ ಪೂರ್ವ ಅಗಯೋ ಹೊತ್ತೆ ಹೋಗಿಸ್ಕೊಡ್ತೀಯ. ಈ ಶಾಪವನ್ನು ಹೋಗ್ಬೇಕಾದ್ರೆ ನಿನ್ನ ದೃಷ್ಟಿ ಬೇಕು. ಅದಕ್ಕೆ ಕಿಂಕಿಣಿ ವಾಚ್ ಹೇಳ್ಬೇಕಾದ್ರೆ ನಿನ್ನ ದೃಷ್ಟಿ ಬಿದ್ದರೆ ನಮ್ಮ ಶಾಪವೂ ಹೋಗುತ್ತೆ, ಪಾಪ ಹೇಗಿದ್ರು ಹೋಗುತ್ತೀಯ ಅಂದ್ಬಿಟ್ಟು ನಮಗೆ ತೋರಿಸ್ಕೊಡ್ತಾಳೆ. ಅದಕ್ಕೆ ಈ ಪಾಪ ಶಾಪ ಅನ್ನೋದು ವ್ಯತ್ಯಾಸವನ್ನು ತೋರಿಸ್ಕೊಡ್ತಾರೆ ಅದಕ್ಕೆ. ಹಾಗಾಗಿ ಇವರು ಇದರಲ್ಲಿ ಇದೊಂದು ಹೇಳ್ಬೋದಲ್ಲಿ, ಈ ಶಾಪ ಮುಂದುವರೆದು ಈಗಲೇ ಹೇಳುತ್ತೆ. ಈ ಶಾಪದಲ್ಲಿ ಒಂದು ಥರ, ಒಂದು ದೂರ್ವಾಸರ ಶಾಪ. ದೂರ್ವಾಸರು ಏನು ಮಾಡ್ತಾರೆ, ತಾಯಿಯವರು ಒಂದು ಮಾಲೆ ಕೊಡ್ತಾಳೆ. ತರ್ಬೇಕಾದ್ರೆ ಇಂದ್ರ ಬರ್ತಾ ಐರಾವತಲ್ಲಿ ಚೆನ್ನಾಗಿದೆಯಲ್ಲ ಅದ್ಭುತವಾದ ಮಾಲೆ ಅಂತ ಇಂದ್ರನ ಕೊಟ್ಟರೆ ಅವನ ಗುಣಾಕಾರ ತೆಗೆದು ಎಸಿತಾನೆ. ಅದು ಆನೆ ಕಟ್ಟಿಗೆ ಬೆಳಿ, ಆನೆ ತಲೆಗೆ ಬಿದ್ದು ಕೊಂಬು ಬಿದ್ದು ಕೆಳಗಡೆ ಬಿಡುತ್ತೆ. ಆನೆ ಏನು ಗೊತ್ತು ಅದನ್ನ ಮೆತ್ತು ಹೋಗುತ್ತೆ. ದೂರಾಸರು ಒಂದು ನಿಮ್ಗೆ ಅಹಂಕಾರದಿಂದ ಐಶ್ವರ್ಯ, ಎಲ್ಲ ಐಶ್ವರ್ಯ ಹೋಗ್ಲಿ ಅಂದರೆ ನಿರ್ಗತಿಯರಾಗ್ಬಿಡ್ತಾರೆ ಎಲ್ಲರೂ. ಅವಾಗ ಮತ್ತೆ ಇಲ್ಲಿ ಯಾರು ಗತಿ ಇಲ್ಲ. ಆವಾಗ ಇವರು ದೇವರು ಬೇಕು, ಮತ್ತೆ ಓಡೋಗ್ತಾರೆ ಬ್ರಹ್ಮನ ಹತ್ರ. ನೀನು ರೆಕಮೆಂಡೇಶನ್ ಬ್ರಹ್ಮ ಮೀಡಿಯೇಟರ್ ಇವರಿಗೆ ಈ ಥರ ಆಯಿತು. ಮತ್ತೆ ಭಗವಂತನ ಶರಣಾಗತಿ ಕರ್ಮ ಮಾಡಿಸ್ತಾರೆ. ಆಗ ತಾಯಿಗೆ ಹೇಳ್ತಾರೆ ಭಗವಂತ, ನಿನ್ನ ತಾಯಿ ಕಣ್ಣು ಬಿಡ್ತಾಳಂತೆ. ಆ ಕಣ್ಣು ಬಿಟ್ಟ ತಕ್ಷಣ ಪಾತಾಳಕ್ಕೆ ಹೋಗಿ ಸೇರ್ಕೊಂಡಿರುತ್ತೆ ಅವರೆಲ್ಲ, ಎಲ್ಲವೂ ಸಹ ಐಶ್ವರ್ಯ ಬರುತ್ತೆ. ಅದರಿಂದ ದೂರ್ವಾಸರ ಶಾಪ ತಾಯಿಯ ಕಣ್ಣು ದೃಷ್ಟಿಯಿಂದ ಹೋಯ್ತದು. ಭಗವಂತ ಇದೆ ಹೋಯ್ತು ಭಗವಂತ ಕಡೆಗೆ. ಆಮೇಲೆ ಈ ದಕ್ಷ ಚಂದ್ರನಿಗೆ, ಆ ದಕ್ಷನಿಗೆ 28 ಮುಗಿದ ಈ ನಕ್ಷತ್ರಗಳೆಲ್ಲ ಅವ್ರ ಮಕ್ಕಳು. ಆದರೂ ಅವನಿಗೆ ರೋಹಿಣಿ ಮೇಲೆ ತುಪ್ಪ ಆಗಿದ್ದು ಪ್ರೀತಿ. ಆಗ ಬೇರೆ ಇರ್ತಾರೆ 27 ತಂದೆ ಹೊತ್ತು ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಹತ್ರ ಚಂದ ಬರೋದೇ ಇಲ್ಲ, ರೋಹಿಣಿ ಇರ್ತಾನೆ ಇರ್ತಾರೆ. ಕರೆದು ಅವನು ಬುದ್ಧಿವಾದ ಹೇಳ್ತಾರೆ, ಇಲ್ಲ ಇರ್ತೀನಿ ನೋಡಿ. ಮತ್ತೆ ಅವನು ರೋಹಿಣಿ ಈಗೂ ನೋಡಿ ಸರ್, ಎಲ್ಲಿ ಚಂದ್ರ ಎಲ್ಲಿ ಉದಯ ಆದರೂ ರೋಹಿಣಿ ಪಕ್ಕದಲ್ಲೇ ಇರುತ್ತೆ, ಪೂರ್ವದಲ್ಲೇ ರೋಹಿಣಿ ಅಲ್ಲೇ ಬರುತ್ತೆ. ಈಗಲೂ ನೋಡ್ಬೋದು ನಕ್ಷತ್ರ. ಆಗ ಕೋಪ ಒಂದು ಶಾಪ ಕೊಟ್ಬಿಡ್ತಾನೆ ಅವನಿಗೆ, ನಿಮಗೆ ಅದು ಬುದ್ಧಿ ಕ್ಷಯಗಳಾಗಲಿ ನೋಡುವಂತ, ಮೈಯಲ್ಲೇ ಬಿಟ್ಟೋಗುತ್ತೆ. ಆವಾಗ ಏನು ಮಾಡ್ತಾನೆ, ಆವಾಗ ಕೇಳುವಾಗ ಹೇಳ್ತಾರೆ, ಅವಾಗ ಶ್ರೀರಂಗದಲ್ಲಿರೋ ಚಂದ್ರ ಪುಷ್ಕರಣಿ ಅಂತಿದೆ, ಅದು ಭಗವಂತನ ಕಟಾಕ್ಷ ಬಿದ್ದು ಬಂತಂತ ಇದು. ಅಲ್ಲಿ ಹೋಗಿ ಸ್ನಾನ ಮಾಡೋ, ದೇವ್ರ ನಮಸ್ಕಾರ ಹೋಗುತ್ತೆ. ಅವನಲ್ಲಿ ಚಂದ್ರ ಪುಷ್ಕರಣಿ ಮಾಡಿ ರಂಗನಾಥನ ನೋಡ್ತಾನೆ. ರಂಗನಾಥನ ದೃಷ್ಟಿ ಬಿದ್ದಾಗ ಆ ದಕ್ಷ ಶಾಪ ಅವನಿಗೆ ಹೋಗುತ್ತೆ. ಅಲ್ಲೂ ಸಹ ಭಗವಂತನ ದೃಷ್ಟಿನೇ ಬಂತು ಅದಕ್ಕೆ. ಆಮೇಲೆ ಬ್ರಹ್ಮ ರುದ್ರನಿಗೆ ತಲೆ ಕಡ್ದು ಬಿಡ್ತಾನೆ. ಅವನು ತಂದೆನೇ ಬ್ರಹ್ಮ, ರುದ್ರ ಅವನ ಬ್ರಹ್ಮನ ಮಗನೇ ಅವನು. ಅವನಿಗೆ ಯಾವುದೋ ಇದಕ್ಕೆ ಬಂದು ತಲೆ ಕಡ್ದು ಬಿಡ್ತಾನೆ. ಅವನು ತಲೆ ಕಡ್ದು ಬಿಟ್ಟಾಗ ಅವನಿಗೆ ಬ್ರಹ್ಮಕ್ಕೆ ದೋಷ ಬರುತ್ತೆ. ತಂದೆನೇ ಕೇಳ್ತಾನೆ. ಆಗ ಹೇಳ್ತಾನೆ, ಈ ನನ್ನ ತಲೆ ಕಡ್ದಿಲ್ಲ, ಆ ಕಪಾಲದಲ್ಲಿ ಭಿಕ್ಷೆ ಬೇಕಿರು. ಯಾವತ್ತೂ ಆ ಕಪಾಲ ನೀನು ಕೆಳಗಡೆ ಬೀಳುತ್ತೋ ಆವಾಗ ನೀನು ಮುಕ್ತಿ ಅಂತ. ಎಲ್ಲೆಲ್ಲೂ ಹೋಗ್ತಾನೆ ಮಾಡ್ತಾನೆ. ಅದು ಏನು ಹಾಕಿದ್ರು ನಿಲ್ಲದೇ ಹೋಗ್ತಾ ಇರುತ್ತೆ, ಕಪಾಲ ಅಂಟ್ಕೊಂಡ್ಬಿಡುತ್ತೆ ಕೈಗೆ. ಆಗ ಮತ್ತೆ ಬದ್ರಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಭಗವಂತನ ದೃಷ್ಟಿ ಅವನ ದೇವರನ್ನ ತೆಗೆದು ಒಂದ್ಸಲ ಈಗಂತ ಅವನಷ್ಟೇ, ಅದು ವೇರ್ವೆಯಿಂದ ಹೋಯ್ತದ್ದು. ಒಂದು ಪಾರ್ವೆಯಿಂದ ಹೋಗಿದ್ದದು, ಇದು ವೇರ್ವೆ. ಅದು ಆಗ ಕಪಾಲ ಈಗಲೂ ಬ್ರಹ್ಮ ಕಪಾಲ ಇದೆ ಇದರಲ್ಲಿ, ಅಲ್ಲಿ ಎಲ್ಲ ನಾವು ಶಾಲೆಗಳೆಲ್ಲ ಮಾಡ್ತೀವಿ, ಅಲ್ಲಿ ಅವಾಗ ಕೆಳಗಡೆ ಬೀಳುತ್ತೆ ಅದು. ಹಾಗಾಗಿ ರುದ್ರನ ಶಾಪವನ್ನು ಸಹ ತನ್ನ ಬೆವರಿಂದ ಕಣ್ಣೋಟ ಇದ್ದೇ ಇರುತ್ತೆ, ಅದರ ಹೋಗಿದ್ದ ಅಂದ್ಬಿಟ್ಟು ಅಂತ. ಆಮೇಲೆ ಗೌತಮರು ಅಹಲ್ಯ ಶಾಪ ಕೊಡ್ತಾರೆ. ಅದು ಇಂದ್ರ ಕಾಲದಿಂದಾಗಿ 1000 ವರ್ಷ ನೀ ಕಲ್ಲಾಗಿರೋ ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಅದಕ್ಕೆ. ಆವಾಗ ಕೆಲವರು ಹೇಳ್ತಾರೆ, ರಾಮಚಂದ್ರ ಬರ್ತಾನೆ, ಅವನು ಬಂದಾಗ ಅವನ ಪಾದಸ್ಪರ್ಶ ಆದಾಗ ನಿಮ್ಗೆ ಹೋಗುತ್ತೆ ಪಾದದೋಳಿಂದ ಅಂತ. ವಿಶ್ವಾಮಿತ್ರ ಕರ್ಕೊಂಬಂದು ಹೇಳ್ತಾರೆ, ಗೊತ್ತು ಅವ್ರಿಗೆ 1000 ವರ್ಷ ಆಗಿರುತ್ತೆ ಅವ್ರು ಇರ್ತಾರೆ ಅಲ್ಲಿ, ಬಾರಾಮ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ನಿನ್ನ ಇದು ಹೋಗ್ಬಿಟ್ಟು ಅಂತ. ಅವಾಗ ಅವರು ಅಲ್ಲಿ ಹೋದ ತಕ್ಷಣ ಆ ಕಾಲಿದ ತಕ್ಷಣ ಅವನ ಧೂಳು, ಅದರಿಂದ ಧೂಳಿಂದ ಒಂದು ಶಾಪ ಹೋಯ್ತು. ಭಗವಂತನ ಪಾದ ಇದ್ದ ತಕ್ಷಣ ಅವ್ರಿಗೆ ಅಹಲ್ಯೆ ಶಾಪ ಹೋಯ್ತು ಅದಕ್ಕೆ. ಆಮೇಲೆ ಇದೇ ಥರ ಭೃಗು ಮಹರ್ಷಿಗಳು ಜಯವಿಜಯರಿಗೆ ಶಾಪ ಕೊಡ್ತಾರೆ. ಆಗ ಅವರು ಭಗವಂತನ ಕೇಳ್ಕೊಳ್ತಾರೆ. ಅವಾಗ ಹೇಳ್ತಾರೆ, ನಿಮಗೆ ಭೂಮಿಯಲ್ಲಿ ಹುಟ್ಟಿ ನೋಡ. ಆಗ ಭಗವಂತ ಹೇಳ್ತಾನೆ, ನಿಮಗೆ 10 ಜನ್ಮ ನಾನು ಭಕ್ತರ ಕೊಡ್ತೀನಿ, ಇಲ್ಲ 3 ಜನ್ಮ ದ್ವೇಷ. ಅಯ್ಯೋ ನಮ್ಗೆ 10 ಜನ್ಮ ಕಾಯಕ್ಕಾಗಲ್ಲ, ದ್ವೇಷಗಳಾದ್ರೂ ಬರಲು 3 ಜನ್ಮ ಸಾಕು ಅಂತ. ಹಾಗೆ ಅವರು ಹಿರಣ್ಯಾಕ್ಷ, ಹಿರಣ್ಯಕೇಶ್ವರ, ರಾವಣ, ಕುಂಭಕರ್ಣ, ಆಮೇಲೆ ಶಿಶುಪಾಲ ಇದ್ದಂಥ ಉತ್ತರ ಹುಡ್ತಾರವರು. ಆಗ ಎಲ್ಲ ಇದರಲ್ಲೂ ಭಗವಂತನ ಮೂಲಕ ಅವರು ಶಾಪ ಹೋಗಿದ್ರು. ಪ್ರತಿಯೊಂದು 3 ಇದನ್ನು ನೋಡಿ, ಭಗವಂತನ ಅವನ ದೃಷ್ಟಿನಲ್ಲೇ ಒಲ್ಲೋದೆಲ್ಲ ಇದ್ರೆ ಅವನ ದೃಷ್ಟಿ, ಭಗವಂತ ದೃಷ್ಟಿ ಬಿದ್ದಿದ್ದರಿಂದ ಅದು ಸಹ ಹೋಗಬೇಕು. ಅದರಿಂದ ಅಂದ್ಬಿಟ್ಟು ಅಂತ. ಆದರೆ ಈ
ಇವನಿಗೆ ವಿಶ್ವಕರ್ಮ ಏನು ಮಾಡ್ತಾನೆ, ಅಗಸ್ತ್ಯರಿಗೆ ಶಾಪ ಕೊಟ್ಬಿಡ್ತಾನೆ ಇವನು. ಪಾರ್ವತಿ ಮದುವೆಯಲ್ಲಿ ಭೂಮಿ ಎಲ್ಲ ಬರ್ತಾರೆ, ಒಂದು ಕಡೆ ಆಗುತ್ತೆ. ಆಗ ಇವನು ಹೇಳ್ತಾರೆ ಸುಮ್ಮನೆ ಇರ್ಬೋದಾಯ್ತು, ಇಲ್ಲ ಇವು ಅಗಸ್ತ್ಯರಿಗೆ ಅಂದರೆ ಅಗಸ್ತ್ಯರ ತಪಶಕ್ತಿ ಅಷ್ಟಿದೆ, ಅವರು ಆ ಕಡೆ ಹೋದ ಅಂದರೆ ಸಮತೋಲನಕ್ಕೆ ಬರುತ್ತೆ ಅಂದಾಗ ಅಗಸ್ತ್ಯರೇ ನೀವು ಹೋಗಿ ಅಂದಾಗ ಅವ್ರು ಶಾಪ ಕೊಟ್ಬಿಡ್ತಾರೆ. ನನ್ನನ್ನು ಶಿವಪಾರ್ವತಿ ಎಂತ ನೋಡಕ್ ಬಂದರೆ ಕಳಿಸ್ತೀಯ, ನಿನಗೆ ಪೂಜೆ ಇಲ್ಲದೆ ಆಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ನೀನು ಪೂಜೆ ಇಲ್ಲದೆ ಅವನು ಇವ್ರು ಪ್ರತಿಕಾರ ಕೊಡ್ತಾನೆ, ನಿಮ್ಮ ಇದಾಗಲಿ ನಿಮಗೆ ರಾಕ್ಷಸರ ಮಾಂಸ ತಿನ್ನುವಾಗಲಿ ನೀವು ನಿಮ್ಮ ಭಾಷೆ ಹೋಗಿ ನೀವು ಪೈಶಾಚಿಕ ಭಾಷೆಯನ್ನು ಇದು ಮಾಡೋರಾಗಿ ಬಿಡ್ತಾರೆ. ಮತ್ತೆ ಅಲ್ಲಿಂದ ಬಂದಾಗ ಶ್ರೀನಿವಾಸ ಅಂತ ತಿರುಪತಿ ಬರ್ತಾರೆ. ಶ್ರೀನಿವಾಸ ಕಟಾಕ್ಷದಿಂದ ಹೋಗ್ತಾರೆ, ಹೇಳ್ತಾರೆ ಇದು ಸಹ ಲೋಕ ಕಲ್ಯಾಣಕ್ಕೆ ಆಗುತ್ತೆ. ಎರಡು, ಒಂದು ನೀವು ಈ ಪೈಶಾಚಿಕ ಭಾಷೆ ಇದೆಯಲ್ಲ ಅದನ್ನು ನೀವು ಒಂದು ಭಾಷೆಯನ್ನು ಮಾಡಿ, ಅದು ನಿಮ್ಮ ಸಂಸ್ಕೃತದಷ್ಟೇ ಹೋಗುತ್ತೆ. ತಮಿಳು ಭಾಷೆ ಅವರೇ ಪ್ರವರ್ತಕರು, ಅವರೇ ತಮಿಳು ಭಾಷೆ ಅಗಸ್ತ್ಯರೇ ಮಾಡಿದ್ದದು. ಅದೇ ಥರ ಅವರು ಇಲ್ವಲ್ಲ ವಾತಾವರಣ ಇರುವುದರಿಂದ ಅವರಿಂದ ಭೋಜನದಲ್ಲಿ ಅವರ ಪಿತೃಶಾಸ್ತ್ರದಲ್ಲಿ ಹೋಗಿ ಅವ್ರು ತಿಂದು ಲೋಕ ಕಲ್ಯಾಣ ಮಾಡ್ತಾರೆ ಅವ್ರನ್ನ ಬಂದು. ಅದರಿಂದ ಭಗವಂತನಿಂದ ಅಗಸ್ತ್ಯರ ಶಾಪವು ಹೋಯಿತು. ಆಮೇಲೆ ಬ್ರಹ್ಮನಿಗೆ ಇವನು ಭೃಗುವಂಶರು ಬ್ರಹ್ಮನಿಗೂ ಶಾಪ ಕೊಟ್ಟಿದ್ದಾನೆ, ನೀನು ಪೂಜೆ ಇದ್ದಾಗಲಿ ಕೊಟ್ಟಿರ್ತಾರೆ. ಇಲ್ಲಿವರೆಗೂ ಅವರು ಭಗವಂತನ ದೃಷ್ಟಿ ಕೇಳಲಿಲ್ಲ, ಅವರಿಲ್ಲ. ಅದಕ್ಕೆ ವಿಶ್ವಕರ್ಮ ಇಬ್ಬರಿಗೂ ಇವತ್ತಿನವರೆಗೂ ಶಾಪ ಹಾಗೇ ಹೇಳ್ಕೊಂಡಿದೆ. ಶಾಪ ಯಾವತ್ತೂ ಅವರು ಭಗವಂತನ ಶಾಪ ಕೇಳಲಿಲ್ಲ. ಅವರು ಇವತ್ತಿನವರೇ ಬ್ರಹ್ಮನಿಗೂ ಪೂಜೆ ಇಲ್ಲ, ವಿಶ್ವಕರ್ಮನೂ ಯಾರಿಗೂ ಪೂಜಿಸೋದಿಲ್ಲ. ಇದು ಯಾಕೆಂದ್ರೆ ಅವ್ರಿಗೆ ಇಬ್ಬರು ಗೊತ್ತಿಲ್ಲ, ಇವತ್ತಿನವರೆಗೂ ಅವ್ರ ಶಾಪ ಹಾಗೇ ಉಳ್ಕೊಂಡಿದೆ. ಅದು ಅವ್ರ ಶಾಪ ಯಾವತ್ತೂ ಹೋಗಿದ್ದೇ ಇಲ್ಲ. ಅದು ಹಾಗಾಗಿ ಈ ಶಾಪ ಅನ್ನೋದು ಅನುಭವಿಸ್ತಿರ್ಬೇಕು, ಅನುಭವಿಸ್ತಾ ಇದ್ದರೆ ಭಗವಂತನ ಕಟಾಕ್ಷದಿಂದ ಹೋಗ್ಬೇಕಾದ್ರೆ. ಇಲ್ಲಿ ಅವ್ರೇನು ಹೇಳ್ಕೊಂಡಿದ್ದಾರೆ ಅಂದರೆ, ನಾವು ಎಷ್ಟು ಪಾಪ ಮಾಡಿದ್ರೆ ಪಾಪವೇ ಶಾಪವಾಗಿದೆ, ಅದರಿಂದ ನಿನ್ನ ಕಣ್ಣಿನ ದೃಷ್ಟಿ ಬಿದ್ದ ಅಂದರೆ ಆವಾಗ ಇದನ್ನು ಹೋಗಬೇಕು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಈ ಅಂಗನ್ವಾಂಗ್ 2 ವರ್ಷದ ಅಭಿಮಾನ ಅನ್ಬೇಕಾದ್ರೆ ನಾವು ಅನೇಕ ಇಲ್ಲಿ ಹಿಂದಿನ ಇದನ್ನು ತೊಗೊಂಡ ಅಂದರೆ ನಹುಷಕರ ವಿರುದ್ಧ 100 ಅಶ್ವಮೇಧ ಯಾಗ ಮಾಡ್ಬಿಟ್ಟು ಏನು ಮಾಡ್ತಾನೆ ಅವನು, ಅಲ್ಲಿ ಹೋಗಿ ಇಂದ್ರ ಪದವಿ ಬಂದಾಗ, ಇಂದ್ರ ಪದವಿ ಬಂದ ತಕ್ಷಣ ಚೆನ್ನಾಗಿದ್ದವನು ಇಂದ್ರಾಣಿ ಬೇಕು ಅಂದ್ಬಿಡ್ತಾನೆ. ಎಂಥ ತಪ್ಪು ಕೆಲಸ, ಇಂದ್ರಾಣಿ ಅವ್ರಿಗೆ ಬೇಕು ಅಂತಂದಾನೆ. ಆವಾಗ ಕರ್ಮ ಬಾಂಧಿ ಎಲ್ಲ ದೇವತೆಗಳನ್ನ ಕಳಿಸ್ತಾನೆ. ಆವಾಗ ಅವ್ರಿಗೆ ಅಲ್ಲೊಂದು ಅವ್ನಿಗೆ ನವೀನ ಶಾಪ ಬರುತ್ತೆ. ಕಡೆ ಬಂದು ಸಪ್ತಋಷಿಗಳನ್ನ ನನ್ನ ಪಲ್ಲಕ್ಕೆ ಹೊರಗಡೆ ಇರ್ತಾನೆ, ಅಲ್ಲೂ ಅಗಸ್ತ್ಯರೇ ಶಾಪ ಕೊಡ್ತಾರೆ ಅವನಿಗೆ, ನಹುಷನಿಗೆ. ಅವನು ಕಡೆಗೆ ಅವನು ಅಲ್ಲಿಂದ ಅವನು ಆಗಿ ತನ್ನ ಇದನ್ನೇ ಶಾಪದಿಂದಾನೇ ಕೆಳಗಡೆ ಬೀಳ್ತಾನೆ. ಅದು ಆಮೇಲೆ ಯಾರ್ಯಾರು ಅಭಿಮಾನವನ್ನು ಬಿಟ್ಟವರೆಲ್ಲ ಉದ್ಧಾರ ಆಗಿದ್ದಾರೆ. ಯಾರು ಅಭಿಮಾನ ಬಿಡಲಿಲ್ವೋ, ಅವಾಗ ನಹುಷ ಅಭಿಮಾನ ಬಿಡಲಿಲ್ಲ, ಅವನು ಕೆಳಗಡೆ ಬಿದ್ದಿದ್ದು ಹಾಳಾದ ಅವನು. ಅಲ್ಲ ಅಷ್ಟೆಲ್ಲ ಇಂದ್ರ ಪದವಿ ಹೊರತು ಇಲ್ಲಿ ಬಂದು ಇದ್ದಾದ ಅವನು ಅಂತ. ರಾವಣ ಅದು ಹೇಳ್ತಾನೆ, ನನ್ನನ್ನು ವೇದ ವಿಭಜ್ಯಮಪಿ ನನ್ನಮೇಯಂ ಅಂತಾನೆ. ನನ್ನ ಮಾಲ್ಯವಾನ್ ಹೇಳ್ತಾರೆ, ಹೋಗಯ್ಯ ರಾವಣ ಸೀತೆಯನ್ನು ಕೊಟ್ಬಿಟ್ಟು ಶರಣಾಗತಿ ಮಾಡ್ಕೋ, ಸೀತೆಯನ್ನಾದ್ರೂ ಕೊಟ್ಟು ಕೈ ಮುಗಿತಾನೆ, ನನ್ನ 2 ಸೀಳಿದ್ರು ಸರಿ, ನಾನು ಯಾರಿಗೂ ಕೈ ಮುಗಿಯಲ್ಲ ಅಂತಾನೆ. ಅವನು ಹಾಳಾದ. ಅಭಿಮಾನ ಭಂಗ ಮಾಡಲಿಲ್ಲ, ಅವನೇ ಭಂಗವಾಗ್ಬಿಟ್ಟ ಅದಕ್ಕೆ. ಅದೇ ಥರ ಶಿಶುಪಾಲ, ದಂತರ್ವಕ್ತ, ಇವರೆಲ್ಲ ಜರಾಸಂಧ ಅಭಿಮಾನ ಭಂಗ ಮಾಡಲಿಲ್ಲ, ಎಲ್ಲರೂ ಪ್ರಾಣ ಬಿಟ್ಟರು. ಯಾರು ಭಂಗವನ್ನು ಮಾಡಿದ್ರೋ ಅವರೆಲ್ಲ. ಅದೇ ವಿಭೀಷಣ ಅಭಿಮಾನ ಭಂಗ ಮಾಡಿಕೊಂಡ, ಭಗವಂತನ ಶರಣಾಗತಿ ಆದ, ರಾಜ್ಯವೂ ಸಿಕ್ತು. ಕಡೆಗೆ ಭಗವಂತ ತನ್ನ ಆರಾಧ ಮೂರ್ತಿಯಾದ ರಂಗನಾಥನನ್ನು ಕೊಟ್ಟ. ಅವರಿಗೆ ಮೋಕ್ಷ ಇನ್ನೂ ಇಲ್ಲೇ ಇದ್ದಾರೆ, ಅವರಿಗೆ ಮೋಕ್ಷ ಶತಸಿದ್ಧ. ಅಂದರೆ ಅವ್ರು ಹೇಳ್ತಾರೆ, ಕಡೆಯಲ್ಲಿ ಹೋಗ್ತಾನೆ ಅವನು, ಉತ್ತರಕಾಂಡದಲ್ಲಿ ಬರುತ್ತೆ. ಎಲ್ಲರೂ ಅಯೋಧ್ಯೆಗೆ ಹೋದಾಗ ನಾನು ಬಂದ್ಬಿಡ್ತೀನಿ ಜೊತೆಗೆ. ಅವಾಗ ಹೇಳ್ತಾರೆ, ಬೇಡ ನನ್ನ ಆಜ್ಞೆ ಅಂತಾರೆ. ಇಲ್ಲೆಲ್ಲ ನನ್ನ ಆಜ್ಞೆ ಅಂತಾರೆ, ನೀನು ಇರಲೇಬೇಕು, ನೀನು ಅವ್ರ ಕಾಲದಿದ್ದೆ, ನಿನ್ನ ಯಾವಾಗ ಮುಗಿತು ಆಗ ಬರ್ತ್ ಸೇರ್ತಿ ಅಂತೆ, ನೀನು ಇಲ್ಲೇ ಇರ್ಬೇಕು ಅಂತ. ಇನ್ನೂ ಇಲ್ಲೇ ಇದ್ದಾನೆ ಅಂತ. ಆಗ ಆರಾಧ್ಯ ಮೂರ್ತಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ, ಭೀಷಣಿಗೆ. ಅಂದರೆ ಅವ್ರಿಗೆ ಇದು ಸೀಟ್ ರಿಸರ್ವ್ ಅವನಿಗೆ. ಅದರಿಂದ ಅಭಿಮಾನ ಬಿಟ್ಟ ಅವ್ರಿಗೆ ಎಲ್ಲವೂ ಸಿಗುತ್ತೆ. ಅದಕ್ಕೆ ವಾಲ್ಮೀಕಿಗಳು ಸಂತೋಷದಿಂದ ಅವನು ಬಂದಾಗ ಅಂತರಿಕ್ಷ ಗತ ಶ್ರೀಮಾನ್ ಅಂತ ಹೇಳ್ತಾರೆ ಅವರಿಗೆ. ಅವರ ವಿಭೀಷಣ ಹೇಳಕ್ಕೆ ಹೋದಾಗ ವಾಲ್ಮೀಕಿಗಳು ಸಂತೋಷ, ಯಾಕೆಂದ್ರೆ ಅವ್ರು ಶರಣಾಗತಿನೇ ಹೇಳಿದ್ದು. ಇಷ್ಟೆಲ್ಲ ಹೇಳಿದೆ, ಯಾರು ಬೇರೆ ಬೇರೆ ಶರಣಾಗತಿ ಮಾಡ್ಕೊಂಡು ಹೋದವರ, ನಾನು ಇವರೊಬ್ಬನಾದ್ರೂ ಹೋಗಿ ಮಾಡ್ಕೊತಾ ಇದ್ದಾನಲ್ಲ, ಅವ್ರು ಗೊತ್ತಾಗಿದೆ ಅವ್ರಿಗೆ. ಅದಕ್ಕೆ ಅಂತರಿಕ್ಷ ಗತ ಶ್ರೀಮಾನ್ ಬಂದು ಭಗವಂತನ ಉಪಯೋಗಿಸೋದು ಶ್ರೀಮಾನ್ ಅಂತ ಹೇಳ್ತಾರೆ. ಹಾಗಾಗಿ ಅವರು ಇದಾದ. ಆಮೇಲೆ ದುರ್ಯೋಧನ ತಗೊಳ್ಳಿ. ದುರ್ಯೋಧನ ಮೊದಲು ಬರ್ತಾನೆ ಕೃಷ್ಣ ನೋಡೋಕ್ಕೆ, ಇದೆಲ್ಲ ಕತೆ ತಿಳಿದಿದ್ದೆ. ಅವರು ಕಾಲ ಹತ್ರ ಬಂದು ಮೊದಲೇ ಅವನು ಬರೋದು, ನಾನು ರಾಜ, ಇವನ್ ಕಾಲ ಹತ್ರ ತಲೆ ಹತ್ರ ಕೂತ್ಕೊಳ್ತಾನೆ. ಅರ್ಜುನ ಬರ್ತಾನೆ, ಶ್ರೀಕೃಷ್ಣನ್ ಬರ್ತಾ ಕಾಲ ಹತ್ರ ಕೂತ್ಕೊಳ್ತಾನೆ. ತಲೆ ಹತ್ರ ಕೂತ ದರ್ಪದಿಂದ ಕೂತ ಅರ್ಜುನ, ಏನು ದುರ್ಯೋಧನ ಹಾಳಾದ. ಕಾಲ್ ಬಳಿ ಕೂತು ಭಗವಂತನ ಇದ್ದವನು ಅರ್ಜುನ ಉದ್ಧಾರ ಆದ.
ಹಾಗಾಗಿ ಅಭಿಮಾನ ಎಲ್ಲೆಲ್ಲಿ ಭಂಗವಾಗುತ್ತೋ ಅವರೆಲ್ಲ ಉದ್ಧಾರ ಆಗ್ತಾರೆ. ಅಭಿಮಾನ ಭಂಗ ಆಗ್ತಾ ಇದ್ರೆ ಆಗಲ್ಲ. ಈಗ ಅದಕ್ಕೆ ಆಂಡಾಳ್ ನಮ್ಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಅಹಂಕಾರ ಮಮಕಾರ ನಾನು ಅನ್ನೋದು ಅಭಿಮಾನ ಇದೆಯಲ್ಲ ಅದನ್ನು ಬಿಟ್ಟು ಮೊದಲು ಬಿಡಿ. ಭಗವಂತನಿಗೆ ಅದು ಮುಂದೆ ನಡೆಯೋದಿಲ್ಲ. ನೀವು ಅಭಿಮಾನ ಭಂಗ ಮಾಡಿಕೊಂಡ್ರೆ ಅವನು ನಮಗೆ ಬಾಲತಂತ್ರದಿಂದ ನಮಗೆ ಕೇಳಿದ್ದೆಲ್ಲ ಕೊಡ್ತಾನೆ. ಮುಂದೆ ಅಂದರೆ ನಮಗೆ ಮುನ್ಶಂಡ್ರೆ ಇರ್ತಾನೆ. ಅಭಿಮಾನ ಭಂಗ ಮಾಡ್ಕೊಂಡು ಶಾಣ ಆಗಿದ್ರೆ ಅವನೇ ಮುನ್ಶಂಡ್ರೆ ನಮಗೆಲ್ಲವನ್ನು ಕೊಡ್ತಾನೆ ಅಂದ್ಬಿಟ್ಟು ಅದನ್ನು ಹೇಳ್ತಾ ಅದಕ್ಕೆ ಇಲ್ಲಿ ಅದು ಒಂದು ಇದಾಯಿತು. ಆಮೇಲೆ ಇನ್ನೂ ಅದಕ್ಕೆ ಅನೇಕ ಉದಾಹರಣೆ ಕೊಡ್ಬೋದು. ಅದಕ್ಕೆ ಶರಭಂಗರು, ಸುತೀಕ್ಷ್ಣರು ಮತ್ತು ಶಬರಿ ಇವರೆಲ್ಲವೂ ಭಗವಂತನ ಆರಾಧಿಸಿದ್ರು, ಕಾಯ್ತಾ ಇದ್ರು. ಅವರಿಗೆ ಎಲ್ಲರೂ ಮೋಕ್ಷ ಪಡ್ಕೊಂಡು ಸುತೀಕ್ಷ್ಣ ಶಬರಿ ಎಲ್ಲರೂ ಅರ್ಚಿಸಿದ್ದಾರೆ. ಹಿಂದೆ ಅಂದರೆ ಹಿಂದೆ ಇದ್ದಂಥ ಮಾತಾವರಕ್ಕೆ ಒಲಿಗೊಲ್ಲ ಇಂದು ಇವರೆಲ್ಲ ಸಾತ್ವಿಕರು. ಆದರೆ ಭಗವಂತನ ತಮ್ಮ ಭಂಗವನ್ನು ಬಿಟ್ಟು ಕಾಯ್ತಾ ಇರ್ತಾರೆ. ಅವರು ಶಬರಿ ಎಷ್ಟು ವರ್ಷ ಕಾಯ್ತಾರೆ, ಎಷ್ಟೋ ಇದು. ಅದರಿಂದ ಇವರೆಲ್ಲೂ ಸಹ ಅವರು ಬಂದವರು ಅದರ ನೋಡಿ ಬಂದ ಇಂದ್ರ ಎಷ್ಟು ಉಪಕಾರ ಪಡ್ಕೊಂಡ್ರು. ಆಮೇಲೆ ಬ್ರಹ್ಮ ಕೃಷ್ಣಾವತಾರದಲ್ಲಿ ಅವನು ಅಗಾಸವನ್ನ ಬಂದು ತೊಂದರೆ ಮಾಡ್ದ. ಇಂದ್ರ ಮಳೆಯನ್ನು ತರಿಸಿ ಮಾಡ್ದ. ಮತ್ತೆ ಅವ್ರ ಭಂಗವಾದ ಶರಣಾಗತರಾದ. ಆ ಭಂಗವಲ್ಲ, ಅದು ಹಿಂದೆ ಆ ಭಂಗವಾಯ್ತು. ಆದರೆ ಭಗವಂತನ ಆ ಭಂಗ ಇಷ್ಟ ಇಲ್ಲ. ಅಂದರೆ ಇವನಾಗೆ ಅವ್ರು ಭಂಗ ಮಾಡ್ದ ಅವ್ರಿಗೆ. ಅದು ನಾವಾಗೆ ಭಂಗ ಮಾಡ್ಕೊಂಡ್ರೆ ಭಗವಂತನಿಗೆ ಇಷ್ಟ. ಅವನಾಗೆ ಅವ್ರು ಬ್ರಹ್ಮನಿಗೂ ಅವನು ಅಗಾಸವನ್ನ ಮಾಡ್ದ, ಇಂದ್ರನಿಗೂ ಅವನಿಗೆ ಜಾಗ ತೋರಿಸ್ದ. ಆ ಭಂಗವಾಯ್ತು. ಆದರೆ ಆ ಭಂಗ ಇದಲ್ಲ. ಅದು ಅದರಲ್ಲಿ ಬಾಣಾಸುರ ಭಾಷೆ. ಬಾಣಾಸುರನು ಅದೇ ಥರ ಇರ್ತಾನೆ. ಕಡೆಗೆ 1,000 ಎರಡಕ್ಕೆ ಕುತ್ಕೊಳ್ಬಿಟ್ಟು ಎಲ್ಲ ಕತ್ತರಿಸಿದ್ರೆ ಶಾಣ ಆಗ್ತಾನೆ. ಇವರು ಎಲ್ಲರಿಗಿಂತ ಬುದ್ಧಿವಂತ. ಅಲ್ಲಿ ಭಂಗ ಮಾಡ್ಕೊಂಡ. ಮೊದಲು ಮಾಡ್ಕೊಳ್ದ್ರೆ ಕಡೆಗೆ ಮಾಡ್ಕೊಂಡ. ಅವನೊಂದು ಸ್ವಲ್ಪ ಇದು ಬಾಕಿಯವ್ರು ಯಾರ್ಯಾರು ಮಾಡ್ಕೊಂಡಿಲ್ವೋ ಇನ್ನೂ ಎಲ್ಲ ಈ ಕಾಲ ಅನುಭವಿಸ್ತಾ ಇದ್ದಾರೆ ಅದಕ್ಕೆ. ಹಾಗಾಗಿ ಇವ್ರು ಹೇಳ್ತಾರೆ ಭಗವಂತನ ಉದಾರತೆಗೆ ಅವರು ಬಂದು ಇದಾಗಿತ್ತು ಅಂದ್ಕೊಂಡು ಅಂತ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ ಅವ್ರು 26 ಜನ ಹೇಳ್ತಾರೆ. ಅದಕ್ಕೆ ಇದು ತುಂಬ ಉದ್ದಾಗಿದೆ. ಒಂದೇ ಒಂದು ಶ್ಲೋಕ ಬರ್ಕೊಂಡೆ ಅವರಿಗೆ. ಪ್ರಣಯಮು ಹತಪಾತ್ಮಾನಃ ಮೂರ್ಧಭಿಹಿ ಪಾದಯೋರ್ ಹರೇಹೆ ಅಂದ್ಬಿಟ್ಟು ಅಂತ. ನಾವು ನಿನ್ನ ದೃಷ್ಟಿ ಬಿದ್ದ ತಕ್ಷಣ ಪಾಪ್ಮನಃ ನಮ್ಮ ಪಾಪಗಳೆಲ್ಲ ಹತ ಹೋಯ್ತು. ಅದರಿಂದ ಪ್ರಣಯಮುಹು ನಾವು ನಿನ್ನ ನಮಸ್ಕಾರ ಮಾಡ್ತೀವಿ. ಹೇಗೆ ಅಂತಾರೆ, ಮೂರ್ಧಭಿಹಿ ಪಾದಯೋರ್, ನಿನ್ನ ಚರಣಾರವಿಂದದಲ್ಲಿ ನನ್ನ ತಲೆಯನ್ನು ಇಟ್ಟು ನಾವು ನಿಮಗೆ ನಮಸ್ಕಾರ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವನಿಗೆ ಕೊಂಡಾಡ್ತಾರೆ. ಮೇಲೆ ಪರಮಾತ್ಮನ ಕೊಂಡಾಡ್ತಾರೆ. ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಮಹಾತ್ಮನೇ ಅಂತ ನಮೋ ನಮಃ. ಈ ನಮಃ ಹೇಳ್ಬೇಕಲ್ಲ ಅವಳು, ಅಲ್ಲಿ ನಮಃ ಅಂದ್ಬಿಟ್ಟು ಅವರು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಮತ್ತೆ ಭವತೋನ ಕಂಬಯ ವಿನಷ್ಟ ದರ್ಪಾಶ್ಚ ಚರಣೋ ಸ್ಮರಾಮತೆ. ನಿನ್ನ ಒಂದು ಕೃಪೆಯಿಂದ ಅಲ್ಲಿ ಅವನು ಜರಾಸಂಧ ಮಾಡಿದಾಗ ನಮ್ಮ ರಾಜ್ಯದ ಗರ್ವ ಹೋಯ್ತು ನಮಗೆ, ಯಾವ ಸಲ ಇಟ್ಟರು. ಆದರೆ ನಿನ್ನ ಅನುಕಂಪೆಯಿಂದ ಏನಾಯಿತು, ನಮ್ಮಲ್ಲಿರೋ ಬೇರೆ ಅಹಂಕಾರ ಮಮಕಾರ ಅದು ಸಹ ಭಂಗವಾಯಿತು. ವಿನಷ್ಟ ದರ್ಪ, ಆ ದರ್ಪವು ವಿನಷ್ಟವಾಗಿ ಏನಾಯಿತು, ಚರಣೋ ಸ್ಮರಾಮತೆ, ನಿನ್ನ ಚರಣವನ್ನೇ ನೆನೆಸ್ಕೊಳ್ಳೋದಾಯಿತು ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಆಮೇಲೆ ಶಂಕರೂಪಾರು ಒಂದು ತಲೆ ಕೈದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಶಂಕರೂಪಾರು ಒಟ್ಟಿಗೆ ಅಂತ ಹೇಳೋದು, ಅದರಲ್ಲಿ ಅಷ್ಟೇ ವಿಶೇಷ ಇಲ್ಲ. ಆಮೇಲೆ ಆ ಶಂಗಮದಲ್ಲಿ ಶಂಕಮ್ ಅಂತ ಅದರಲ್ಲಿ ಸ್ವಾಮದೇಶ ಹೇಳ್ತಾರೆ. ಹೇಗೆ ಎಲ್ಲ ಒಟ್ಟಿಗಿರ್ತಾರೋ ಅವರೆಲ್ಲರೂ ಒಟ್ಟಿಗೆ ಅಂದರೆ ಇಲ್ಲಿ ಭಾಗವತನ ಸೂಚನೆ. ಭಾಗವತರು ಯಾವತ್ತೂ ಒಟ್ಟಿಗಿರ್ತಾರೆ, ಪರಸ್ಪರ ದ್ವೇಷ ಇರೋದಿಲ್ಲ ಅಂತ. ಒಟ್ಟಿಗಿರೋದು ಏನರ್ಥ, ಪರಸ್ಪರ ದ್ವೇಷ ಇಲ್ಲ, ಒಬ್ರಿಗೊಬ್ರು ಇದಾಗಿರ್ತಾರೆ. ಆ ಥರ ಇದ್ದು ಒಂದು ತಲೆ ಕೈದು, ಈ ಅದ್ಭುತವಾದ ಮಾತದು. ಎಲ್ಲ ಇದರಲ್ಲೂ ಒಂದು ನಿಂದು ಸೂರ್ಯೋಮಾಯ್ ಒಂದೋ, ಇದೆಲ್ಲ ಕೂಡ ಒಂದೋಮ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ತಲೆ ಕೈದೋಮ್ ಅಂತ ಹೇಳ್ತಾರೆ. ಇದರಲ್ಲಿ ಅಂದರೆ ಈ ತಲೆ ಕೈದೋಮ್ ಅನ್ನೋದಕ್ಕೆ ಬಹಳ ಇದು ಅದ್ಭುತವಾದ ವ್ಯಾಖ್ಯಾನಗಳಿದೆ. ಅದಕ್ಕೆ ಏನಂತ ಅಂದರೆ, ಇಲ್ಲಿವರೆಗೂ ನಾವು ಹುಡುಕಾಡ್ತಾ ಇದ್ವಿ ಈ ಒಂದು ತಲೆ ಕೈದೋಮ್ ಅನ್ನೋದು. ತಲೆ ಕೈದೋಮ್ ಅಂದರೆ ಯಾವಾಗಂದ್ರೆ ಗುರಿ. ಈಗ ಒಬ್ಬ ಓಟ ಇರ್ತಾರೆ 100 ಮೀಟರ್ ಇಲ್ಲ ಒಂದು 10,000 ಮೀಟರ್ ಇದೆ, 10,000 ಮೀಟರ್ ಹೊಡೆದು ಮುಗಿದ ತಕ್ಷಣ ಗುರಿ ಮುಗೀತಲ್ಲ, ಅದು ಅದಕ್ಕೆ ತಲೆ ಕೈದೋಮ್ ಅಂದರೆ ನಮ್ಮ ಕೆಲಸ ಮುಗಿದು ಬಂದು ಅಂತ. ಇಲ್ಲಿ ಆಂಡಾಳ್ ಹೇಳ್ತಾರೆ, ಅನೇಕ ಜನ್ಮಗಳಿಂದ ಬರ್ತಾನೆ ಇದ್ವಿ, ಹುಡುಕಾಡ್ತಾ ಇದ್ವಿ, ನಿನ್ನ ಕಟಾಕ್ಷದಿಂದ ಮತ್ತೆ ಸಿಗ್ದೇನೆ ಮತ್ತೆ ಹೋಗ್ತಾ ಇದ್ವಿ, ಬರ್ತಾನೆ ಇದ್ವಿ, ಒಂದು ಹೇಳ್ತಾ ಇದ್ವಿ. ಈಗ ನೀ ಸಿಕ್ಬಿಟ್ಟಿಯಲ್ಲ, ತಲೆ ಕೈದೋ, ನಮ್ಮ ಗುರಿ ಮುಟ್ಟಿದೆ, ಇಲ್ಲಿ ಬಂದು ನಿಂಡೋಣ, ತಲೆ ಕೈದೋ, ನನ್ನ ಕೆಲಸ ಮುಗೀತು ಅಂದರೆ ಗುರಿ ಮುಟ್ಟಿದ್ವಿ ನಾವು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಯಾವುದು ಇದು ಅಲಭ್ಯ ಲಾಭ, ಇಲ್ಲಿವರೆಗೂ ಅಲಭ್ಯವಾಗಿತ್ತು, ನಮ್ಗೆ ಇಷ್ಟು ಜನ್ಮಾಂತರಗಳಿಂದ ಅಲಭ್ಯವಾಗಿತ್ತು ನಿನ್ನ ಇದು, ಈಗ ಲಭ್ಯವಾಯ್ತಲ್ಲ, ಈಗ ಲಾಭ ಅದು ಲಾಭ, ಅಲಭ್ಯ ಲಾಭ ಇದು. ಅದಕ್ಕೆ
ಈ ಜೀವ ಅನೇಕ ಜನ್ಮಾಂತರ ಹುಡುಕ್ತಾ ಇದೆ, ಅದು ನಿನ್ನ ಕಟಾಕ್ಷದಿಂದಲೇ, ನಿನ್ನ ಮಾಡೋದು ನಿನ್ನ ಕಟಾಕ್ಷದಿಂದಲೇ ಇಲ್ಲಿ ಬಂದೆ ಅಂದ್ಬಿಟ್ಟು ಅಂತ. ಇದಕ್ಕೆ ಅದ್ಭುತವಾಗಿ ಇವರು ಆರಾಯರ ಪಡಿನಲ್ಲಿ ಇದಕ್ಕೆ ಇವರು ಐಗೆ ಏನಾದ್ರು ಈ ತಲೆ ಪೈಲು ಅನ್ನೋದಕ್ಕೆ ಅದ್ಭುತ ತುಂಬ ಮಾಡಿದ್ದಾರೆ ಮಧ್ಯಮ ಪ್ರಪಂಚದಲ್ಲಿ. ಮಾರಿ ಮಾರಿ ಅನಂತಾದಿಯಾಗ ಪಲ ಪಿರಪ್ಪುಂ ಪಿರಂದೆ ಅದುವೇ ತಿರುವಡಿಗಳೈ ಅಡೆಕೈಕ್ಕೆ ಹೇತುವಾಯ್ ನಡುಗಿನ ನಾಮೆ ಅಂತ ನಡುಗಿನ ನಾಮ ಆಯಾಡ ತಗೊಂಡಿದ್ದಾರೆ ಅಂತ ತಲೆ ಬಗ್ಸೋದು. ನಡುಗಿನ ನಾಮೆ ವಿಸುದಶಮಾನ ಇದು ಸಂಗತಮಾಹ பெறுவதே. இழிவுகள் தீர்ந்து எல்லாரையும் எழுப்பிப்பட்ட வசனமெல்லாம் தீர ஒருபடி வந்து ಕಿಟ್ಟಿ ಪೆರುವುದೇ. ಅಂದರೆ ಅನೇಕ ಕಾಲದ ಅರ್ಥಾಂತರದಲ್ಲಿ ಮಾರಿ ಮಾರಿ ಅನಂತ ಇದರಿಂದ ಅನೇಕ ಹುಟ್ಟು ಜನ್ಮಗಳೆಲ್ಲವೇ ಬಂದಿದೆ. ಅದಕ್ಕೆ ಪರಪ ಪೆರಂದೆ ಅದೇನಾಯಿತು, ಅನೇಕ ಜನ್ಮದ ಭಗವಂತನ ಕಟಾಕ್ಷ ಇತ್ತು ಯಾವಾಗಲೂ. ಆ ಕಟಾಕ್ಷ ಅದವೇ ತಿರುವಡಿಗಳೇ ನಿನ್ನ ಚರಣದಿಂದ ಪಡೆಯೋದಕ್ಕೆ ಒಂದು ಹೇತುವಾಯಿತು. ಹುಡುಕ್ತಾ ಮೊದಲೆಲ್ಲ ಹುಡುಕ್ತಾ ಇದ್ವಿ, ಅಹಂಕಾರದಲ್ಲಿದ್ವಿ. ಯಾವುದೋ ಇದ್ರಲ್ಲಿ ಭಗವಂತ ಒಂದು ಆಚಾರ ಸಂಸ್ಥೆಯನ್ನು ಕೊಟ್ಟ, ಅವರ ಮನಸ್ಸು ಬಂದರೂ ಅದು ಅವಾಗ ಮಾಡ್ಕೊಳ್ಳಿಲ್ಲ ನಾವು. ಆದರೂ ಬಂದು ನೀನು ಬಿಡದೇನೆ ಹಾಗೇ ಬಂದೆ. ಆಗ ಕಡೆಗೆ ಯಾವಾಗ ನನಗೇನೋ ನಾವು ನಿನಗೆ ದಾಸರು ಅಂತ ಯಾವಾಗ ಮನಸ್ಸಿಗೆ ಬಂತೋ ಅದು ವಿಸದೃಶಮಾನ ಇದೆ. ಅದು ಅತ್ಯಂತ ಅದ್ಭುತ. ಅದು ಸಂಗತಮ ನಿನ್ನ ಜೊತೆ ಇರುವಾಗ ಒಂದು ಅವಕಾಶ ಸಿಗ್ತಲ್ಲ ಅದು. ಈಗ ಏನಾಯ್ತು, ನಮ್ಮ ಕ್ಲೇಶಗಳೆಲ್ಲ ಇವುಗಳು ತೀರಿದೆ, ಎಲ್ಲ ಕ್ಲೇಶವೂ ಹೋಯ್ತು ಇವಾಗ. ಆವಾಗ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಲ್ಲರೂ ಹೇಳ್ಬಿಟ್ಟು ಎಲ್ಲ ಇದಲ್ಲ. ಅದರಿಂದ ಅವಾಗ ಎಷ್ಟು ವ್ಯಸನ ಇತ್ತೋ ಅಂತ ಪಟ್ಟ ವ್ಯಸನನೆಲ್ಲ ಎಲ್ಲರೂ ಹೇಳ್ಬಿ ಅಂದ್ರೆ ಈ ಹತ್ತು ಅಂತಲ್ಲ, ಅನೇಕ ಜನ್ಮಗಳಿಂದೆಲ್ಲ ಈ ಥರ ಮಾಡ್ತಿದ್ದಲ್ಲ. ಆ ವ್ಯಸನೆಲ್ಲ ಅವೀಗ ಹೊರಬಡಿ ಒಂದು ಈಗ ಒಂದು ಸಲ ಬಂದು ತಲೆ ಪೈನು ಅಂದರೆ ಈಗ ಓಡದ ಮೇಲೆ ನಿಲ್ಲಿಸ್ತಾರಲ್ಲ ಓಟ ಸ್ವಲ್ಪದವಾಗಿ, ಆ ಥರ ಓಡಿ ಬಂದ್ವಿ. ಈಗ ನಮ್ಮ ಕೆಲಸ ಮುಗೀತು, ಇನ್ನೂ ನಾವು ಓಡೋ ಅವಶ್ಯಕತೆ ಇಲ್ಲ, ಇನ್ನು ಎಲ್ಲಿಗೂ ಒಂದು ನಿಂಗೋ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅದ್ಭುತವಾಗಿ ಆ ತಲೆ ಪೈದು ಅನ್ನೋದಕ್ಕೆ ಅಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಇದನ್ನ ಹೇಳ್ತಾರೆ ಅದಕ್ಕೆ, ಈ ಭರತನ್ನೇ ಹೇಳ್ತಾರೆ. ಭರತ ಏನು ಮಾಡ್ತಾನೆ, ರಾಮನ ಹುಡ್ಕೊಂಡು ಬರ್ತಾನೆ. ರಾಮನ ನೋಡ್ಕೊಂಡು ಬಂದಾಗ ಭರದ್ವಾಜ ರಾಷ್ಟ್ರ ಬರ್ತಾನೆ. ಆವಾಗ ಮೊದಲು ಅವರಿಗೆ ಆಮೇಲೆ ಇವನ್ನ ಪರೀಕ್ಷೆ ಮಾಡಿಬಿಟ್ಟು ಅವರು ಇವನು ನಿಜವಾಗ್ಲೂ ರಾಮನಿಗೆ ಇದಕ್ಕೆ ಬಂದಾಗ ಅವನಿಗೆ ಹೇಳ್ತಾರೆ, ಈ ಥರ ಚಿತ್ರಕೂಟದಲ್ಲಿ ಇದ್ದಾನೆ ಅಂದ್ಬಿಟ್ಟು ಒಂದು ಗುರುತು ಕೊಡ್ತಾರೆ. ಅವರು ಅಲ್ಲಿರ್ತಾನೆ, ಅಲ್ಲಿ ಹೋಗು ನಿನ್ಬಿಟ್ಟು ಅಂತ. ಆ ಹುಡ್ಕೊಂಡು ಬರ್ತಾನೆ. ಹುಡ್ಕೊಂಡು ಬರುವಾಗ ಶತ್ರುಘ್ನ ಇರ್ತೆ. ಎಲ್ಲರೂ ಒಂದು ಇದಕ್ಕೆ ಬಂದ ಚಿತ್ರಕೂಟದ ಹುಡುಕ್ ಬಂದಾಗ ತನ್ನ ಸೇನೆ ಆಚಾರ ಎಲ್ಲರೂ ನಿಲ್ಲಿಸ್ಕೊಡ್ತಾನೆ. ಅವನು ಶತ್ರುಘ್ನ ಮಾತ್ರ ಕೊಡ್ಕೊಳ್ತಾನೆ. ಯಾಕಂದ್ರೆ ಭಗವಂತನ ಹೋಗ್ಬೇಕಾದ್ರೆ ನಾವೇ ಹೋಗ್ಬೇಕು, ಅವರೆಲ್ಲ ನಾವೇ ಹೋಗೋಣ ಅಂದ್ಬಿಟ್ಟು ಅವರೆಲ್ಲ ಸೇನೆ ಕಳ್ಸಿ ಹುಡ್ಕೊಂಬ ಅಂಬೋದಾಯ್ತು, ಹೋಗೋದಿಲ್ಲ. ಅವ್ರಿಗೆ ತಾನಿಬ್ಬರೇ ಬರ್ತಾರೆ. ಹುಡ್ಕೊಂಡು ಬರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಕಡೆ ಹೊಗೆ ಕಾಣಿಸುತ್ತೆ. ಇದ್ರ ಅನುಭವಿಸಿದ್ದು ಹೇಳಿದಾಗ ಹೊಗೆ ಇದ್ದಾಗ ಈ ಜಾಗದಲ್ಲಿ ಹೊಗೆ ಇರಬೇಕು ಅಂದರೆ ಅಗ್ನಿಹೋತ್ರ, ಅದು ನಮ್ಮ ಅಣ್ಣ ಇಲ್ಲದೆ ಇನ್ಯಾರು ಮಾಡ್ತಾರೆ ಇಲ್ಲಿ ಅಂದ್ಬಿಟ್ಟು ಅವಾಗ ಹೇಳ್ತಾರೆ. ಮನ್ಯೇ ಪ್ರಾಪ್ತ ಹೇಳ್ತಾರೆ, ಪ್ರಾಪ್ತಾಹ ಸ್ಮೃತಂ ದೇಶಂ ಭರದ್ವಾಜೋ ಎಂಬ್ರವೀತ್. ಭರದ್ವಾಜರು ಯಾವ ಗುರುತು ಕೊಟ್ಟರಲ್ಲೋ ಆ ಜಾಗದಲ್ಲಿ ಬಂದು ಸೇರಿದೆ ಅಂತ ಮನ್ಯೆ ನಾ ತಿಳ್ಕೊಂಡಿದ್ದೀನಿ. ತಲೆ ಕೈದೋ ಅಂದರೆ ಇನ್ನು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಬಂದು ನಾವು ಬಂದ್ಬಿಡಿ ಅಂದ್ಬಿಟ್ಟು ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇನ್ನೂ ಕೂಡ ಹೇಳ್ತಾರೆ, ತಲೆ ಕೈ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಇದು ಹೇಳ್ತಾರೆ. ನಾವು ದೇವೋಹಂ ಮನುಷ್ಯೋಹಂ, ನಾವು ದೇವತೆಗಳೆಲ್ಲ ನಾವು ದೇವ, ನಾನು ಮನುಷ್ಯ, ಅಹಂ ಇರ್ತಲ್ಲ. ಅದಕ್ಕೆ ದೇವೋಹಂ ಮನುಷ್ಯೋಹಂ ಅಂತ ಇದ್ದಿದ್ದು ದಾಸೋಹಂ ಅಂದ್ಬಿಟ್ಟು ಅಂತ ಹೇಳ್ತಾರೆ. ದಾಸೋಹಂ ಶೇಷೋಹಂ, ನಾವು ದಾಸರು ಶೇಷವು ಅನ್ನೋ ಭಾವನೆ. ಇಲ್ಲಿವರೆಗೂ ಬಂದು ಬರ್ತಿದ್ದಲ್ಲ, ಬಂದು ನಿಂದ್ರೆ ಎಲ್ಲವೇ ದೇವೋಹಂ ಮನುಷ್ಯೋಹಂ ಅಂತಿತ್ತು. ಈಗ ನಮಗೆ ದಾಸೋಹಂ ಶೇಷೋಹಂ, ನಾವು ದಾಸರು ಶೇಷ ಅಂತ ಅನ್ನೋ ಬುದ್ಧಿ ಬಂದು ಏನಾಯ್ತು, ನಮ್ಮ ಗುರಿ ಮುಟ್ಟ ತಲೆ ಕೈದು ನಮ್ಮ ಗುರಿ ಮುಟ್ಟಿದ್ವಿ. ಇನ್ನು ನಾವು ಓಡೋದು ಇಲ್ಲ ಅಂತ ಆಕಿಂಚನ್ಯದ ಒಂದು ಲಕ್ಷಣ ಇದು. ಅದನ್ನು ಕೂಡ ಇದು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಅದೇ ಥರ ಸ್ತೋತ್ರದಲ್ಲಿ ಇದೇ ಥರ ಅವ್ರು ಹೇಳ್ತಾರೆ. ಅದು ನಿಮಜ್ಜತೋನಂತ ಚಿರಾಜಮೇ ಕುಲ ವಿವಾಸಿ ಲಬ್ಧ ತ್ವಯಾಪಿ ಲಬ್ಧಂ ಭಗವನ್ ನಿಧಾನಿ ಅನುತ್ತಮಂ ಪಾತ್ರ ಇದಂ ದಯಾಯಾಹ ಹೇಳ್ತಾರೆ. ಇಲ್ಲಿ ಎರಡು ಥರ ತೋರಿಸ್ತಾರೆ. ಭಗವಂತನಿಗೂ ಒಂದು ಎಲ್ಲೇ ತೋರಿಸ್ತಾರೆ, ತನಗೂ ಒಂದು ಎಲ್ಲ ಇದ್ದಾರೆ, ಅದ್ಭುತವಾಗಿ ತೋರಿಸ್ತಾರೆ. ಇದರಲ್ಲಿ ಅಂದರೆ ನಿಮಜ್ಜತೋನಂತ ಚಿರಾಜಮೆ, ನಾನು ಭಗವಂತನ ಗುಣದಲ್ಲಿ ಇದೆಲ್ಲ ಗುರುವಿದ್ದರೆ ಮೇ ಇದು ಕೂಲವಾಸಿ ಲಬ್ಧ, ನಾನು ನಿನ್ನ ಇವಾಗ ಇದು ನೀನು ಸಿಕ್ಬಿಟ್ಟಿದೆಯಾ ಇವಾಗ ನನಗೆ, ನಾನು ಅದನ್ನು ಆಗ ತ್ವಯಾಪಿ ಲಬ್ಧಂ ಭಗವನ್ ಸಿಕ್ಕಿದ ಮೇಲೆ ಏನಾಯ್ತು, ಅದಕ್ಕೆ ಅನುತ್ತಮಂ ಪಾತ್ರಂ ಇದಂ ದಯಾಯಾಹ, ನನಗೆ ಅನುತ್ತಮವಾದ ಗತಿ ಸಿಕ್ತು.
ನಿನಗೂ ಸಹ ನಿನ್ನ ದಯೆಗೂ ಸಹ ಅನುತ್ತಮವಾದ ಗತಿ ಸಿಕ್ತು. ನಾ ಈ ತಲೆ ಬೇಯ್ದವ್ ನನಗೆ ಮಾತ್ರ ಅಲ್ಲ, ನಿನಗೂ ತಲೆ ಬೇಯ್ದವ್. ಯಾಕೆಂದ್ರೆ ನನ್ನಂತ ಒಂದು ದಯೆಗೇನಂದ್ರೆ ಒಂದು ಅತ್ಯಂತ ಕಷ್ಟವಾದ ಇದಕ್ಕೆ ಹೋಗಾಡ್ಸೋದು ಅದಕ್ಕೆ. ಇದು ಚಿಕ್ಕ ಚಿಕ್ಕದೆಲ್ಲ ಮಾಡಿದ್ರೆ ಏನು ಅದಕ್ಕೆ ಈಗ ಒಂದು 3 ಅಡಿ 2 ಅಡಿ ಹಾರೋದು ಏನಂತೆ, ಆ 7 ಅಡಿ 6 ಅಡಿ ಹಾರೋದಿದೆಯಲ್ಲ ಅದು ಬಹಳ ಕಷ್ಟ. ಆ ಥರ ನಿನ್ನ ದಯೆಗೆ ಅನುತ್ತಮವಾದದ್ದು ಏನು ಅಂದ್ರೆ ನಾನು ಎಲ್ಲರಿಗೂ ಕೇಳಿದ್ದೀನಿ, ನನ್ನನ್ನ ಮಾಡಿದ್ರೆ ನೀವು ತಲೆ ಕೈಲೋಮ ಆಗುತ್ತೆ. ನನಗಿಂತ ನೀಚರು ಯಾರೂ ಇಲ್ಲ. ನನಗೆ ನೀನು ಹೋಗ್ಲಾಡಿಸ್ಬಿಟ್ರೆ ಅಗ್ನಿಯ ವಿಷ್ಣು ಅಂತ, ಅಗ್ನಿ ಕಡಿಮೆ ಇಲ್ಲ, ದೇವತೆಗಳೆಲ್ಲ ತುಂಬಾ ಕಮ್ಮಿ, ವಿಷ್ಣು ದೊಡ್ಡವನು. ಅಗ್ನಿ ವಿಷ್ಣು ಹೇಳ್ಬಿಟ್ರೆ ಎಲ್ಲಾ ದೇವತೆಗಳು ಬರ್ತಾರೆ. ಅಗ್ನಿಗಿಂತ ಕೆಳಗಡೆ ಯಾರು ಇಲ್ಲ. ಆ ಥರ ಇವ್ರು ಹೇಳ್ತಾರೆ, ನನಗಿಂತ ಪಾಪಿ ಕೆಳಗಡೆ ಯಾರು ಇಲ್ಲ, ನಾನೇ ಲಾಸ್ಟ್. ನನಗೆ ದಯ ಕೊಟ್ಟ ಅಂದ್ರೆ ನನಗೂ ಅನುಕೂಲ, ನೀನು ಕೊಡ್ತಾ ಇದ್ರೆ ನನಗೆ ಇದಾಗುತ್ತೆ, ನನಗೂ ಅನುತ್ತಮವಾದ ಇದು. ಆದರೆ ದಯಗೂ ಅನುತ್ತಮ. ಯಾಕಂದ್ರೆ ನನ್ನನ್ನ ಮಾಡ್ತಾ ಅಂದ್ರೆ ಲೋಕದಲ್ಲಿ ಇವ್ರಿಗೆ ಕೊಡ್ತಲ್ಲ ಎಲ್ಲರಿಗೂ ಕೊಡ್ತೇನೆ ಸಂತೋಷ ಆಗುತ್ತಂತೆ, ಅವನಿಗೆ ಸಿಕ್ಕಿದ್ಮೇಲೆ ನಮಗೆ ಸಿಗದೆ ಇರುತ್ತಾ ಅಂತ. ಹಾಗೆ ಆ ಥರ ಹೇಳ್ತಾರೆ ಹಾಗೆ ಭಗವಂತನ ಮಾಡ್ತಾರೆ. ಅದರಿಂದ ದಯಾಗೆ ಅದು ತಲೆ ಬೇಯ್ದೋ, ನಿನ್ನ ದಯೆಗೂ ನಾನೇ ತಲೆ ಬೇಯ್ದೋ, ನನಗೆ ನೀನು ತಲೆ ಬೇಯ್ದೋ ಅಂದ್ಬಿಟ್ಟು ಅದ್ಭುತವಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಹಾಗೆ ತುಂಬ ಆಳ್ವಾರು ಎಲ್ಲ ಆ ಪೂರ್ವಾಚಾರಗಳು ಅವರೆಲ್ಲ ಅದ್ಭುತಿಸಿದ್ದಾರೆ. ಅದನ್ನು ನಾವು ಇದು ಮಾಡ್ಕೊಬೇಕು. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಇದು ಹೇಳ್ತಾರೆ. ಅದಕ್ಕೆ ಅಭಿಮಾನ ಭಂಗ ಅಂದ್ರೆ ಏನು ಅಂತ ಅಂದರೆ ಇಲ್ಲಿ ಅವರಿಗೆಲ್ಲ ಅಭಿಮಾನ ಭಂಗ ಹೇಳ್ಬಿಟ್ರಿ. ನಾವು ಇವರೆಲ್ಲ ಇದಾಗ ಆಗಿಚ್ಚಿನ್ನವಾಗಿ ಬಂದಿರ್ತಾರಲ್ಲ ಇವರೆಲ್ಲ, ಇವ್ರಿಗೆ ಎಂತ ಅಭಿಮಾನ ಭಂಗ ಅಂತ ಪೆರಿಯವಾಚನ ಪಿಳ್ಳೆ ಅದನ್ನು ಹಾಕಿ ಹೇಳ್ತಾರೆ. ಇವ್ರಿಗೆ ಎಂತ ಅಭಿಮಾನ ಭಂಗ, ಅವ್ರಿಗೆ ಅಭಿಮಾನ ಭಂಗ ಆಯಿತು, ರಾಜರಿಗೆ ಇತ್ತು, ಅದೆಲ್ಲ ಆಯಿತು. ಇವರೆಲ್ಲ ವ್ರತ ಮಾಡ್ತೀನಿ ಅಂತೆಲ್ಲ ಮಾಡಿಕೊಂಡು ನಿನ್ನೆ ಹಾಡ್ತೀನಿ ಪಾಡುವ ತುಗಿಲೆ ಪಾಡುವ ನಾನು ಎಲ್ಲ ಅನ್ಕೊಂಡು ಬಂದ್ರಲ್ಲ, ಇವ್ರಿಗೆ ಬಂದ ಅಂದರೆ ಅವ್ರು ಒಂದು ಇರ್ತದೆ ಅಭಿಮಾನ ಅವ್ರಿಗೆ. ನಾವೆಲ್ಲ ಅತ್ಯಂತ ಸೌಂದರ್ಯವತಿಯರು, ನಮ್ಮ ಸೌಂದರ್ಯಕ್ಕೆ ಬೆರಗಾಗಿ ಅವನೇ ನಮ್ಮ ಬಳಿ ಬರ್ತಾನೆ ಅನ್ನೋ ಒಂದು ಅಭಿಮಾನ, ಸಾತ್ವಿಕವಾದ ಅಭಿಮಾನ. ಆ ಅಭಿಮಾನವೂ ಭಂಗವಾಯ್ತು. ಇವಾಗ ಯಾವಾಗ ಆಗ್ಲಿಲ್ವೋ ಅದು ಸಹ ನಾವು ಭಂಗವಾಯ್ತು. ನೀನು ನನ್ನ ಬಳಿಯೇ ಬರ್ತೀಯಾ, ಯಾಕೆಂದ್ರೆ ನಮ್ಮ ರೂಪ ಹಿಂದೆ ನೋಡಿದ ಅತ್ಯಂತ ಸುಂದರವಾದ ಕಣ್ಣುಗಳು ಇದೆಲ್ಲ ಇದ್ದು ಇದೆಲ್ಲ ಆಗ್ಬಿಟ್ಟು ಅಂತ ಮಾತುನು ಚಂದರೆ ತುಂಬಾ ಚೆನ್ನಾಗಿ ಉಳ್ಳವಳು, ಎಲ್ಲವೂ ಕೃಷವಾದ ಎಲ್ಲ ವರ್ಣಿಸೋದಲ್ಲ. ಹಾಗಾಗಿ ನೀನೇ ಬಂದ್ಬಿಡ್ತೀಯಾ ನಮ್ಮ ಬಳಿಗೆ. ನಮ್ಮ ಇದನ್ನು ನೋಡಿ ಹೇಗೆ ನಂಬಿನೆಗೆ ಮಾರಾಗಿ ನೀನು ಮಲಗಿದೆಯೋ ನಮ್ಮ ನೋಡಿ ಬರ್ತೀವಿ ಅನ್ಕೊಂಡ್ವಿ. ಆ ಅಭಿಮಾನವೂ ಈಗ ಭಂಗವಾಯಿತು ಅಂತ, ಅವರ ಅಭಿಮಾನ ಭಂಗ ಆಯಿತು ಅಂತ ಬೇರೆ ವಾಕ್ಯ ತೋರಿಸ್ತಾರೆ ಅವರಿಗೆ. ಅದಕ್ಕೇನೆ ಶಂಕರಾಚಾರ್ಯ ಅದ್ಭುತವಾಗಿ ಒಂದು ಹೇಳ್ತಾರೆ, ಅವರು ಭಜಗೋವಿಂದನೇ ಹೇಳ್ತಾರೆ, ಅದ್ಭುತವಾದ ಹೇಳ್ತಾರೆ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶಾಂ ಕಾಲ ಸರ್ವಂ. ನನಗೆ ಮಾಕುರು, ನನಗೆ ಧನ ಜನ ಯೌವನ ಇದೆಲ್ಲ ಗರ್ವನ ಭಗವಂತ ಮಾಕುರು, ನನಗೆ ಹೋಗ್ಲಾಸ್ ಬರಬೇಡ ನನಗೆ. ಯಾಕೆಂದ್ರೆ ನಿಮೇಶ ಅಂದ್ರೆ ಒಂದು ಇದು ನಿಮಿಷ ಅಲ್ಲ, ನಿಮೇಶ ಅಂದ್ರೆ ಒಂದು ಸಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದಕ್ಕೆ ನಿಮೇಶ ಅಂತ ಹೆಸರು. ಅದಕ್ಕೆ ನಿಮೇಶ ಸ್ತುಟಿ ಬಿಸ್ಸಹ ಅಂತ, ನಿಮೇಶ ಸ್ತುಟಿ ಅಂತ ಇರೋದು ಒಂದು ಸಲ, ಅದಕ್ಕೆ ನಿಮೇಶ. ಅಷ್ಟರಲ್ಲಿ ಈ ಕಾಲ ಅನ್ನೋದು ಎಲ್ಲವನ್ನು ವರುಣಾಯಿ ಗಮಾಯಿ ಹೇಳ್ತಾರೆ, ಎಲ್ಲವನ್ನು ತಗೊಂಡ್ಬಿಡುತ್ತೆ. ಹಾಗಾಗಿ ಭಗವಂತ ನನಗೆ ಇದನ್ನ ನೀನು ಕೊಡಲೇಬೇಡ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಭಂಗಮ ಅನ್ನೋದಕ್ಕೆ ಅದು ಎರಡನ್ನೂ ನಿಮಗೆ ಹೇಳ್ಬೋದು. ಅದಕ್ಕೆ ಯಾವುದು ನಮ್ಮ ಇವರು ಹೇಳಿದಂಥ ವರುಣಾಯಿ ಗಮಾಯಿ ಓಡಿ ಕುಲಗಾಂಡ ಹೇಳ್ತಾರಲ್ಲ, ಕುಲಗಾಂಡವರ್ ಕರುಣಾಯಿ ಕವರಂದ ಕಾಲರು ಶಿದೇಹಿಯ ಪಾನಯರು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಒಂದು ಕಾಲ ಆಡ್ತಿದ್ದವರೆಲ್ಲ ಮನಸ್ಸು ಬಂದಾಗ ಏನಾಗುತ್ತೆ, ಎಲ್ಲವನ್ನೂ ಕಳ್ಕೊಳ್ತಾರೆ. ಭಿಕ್ಷೆ ಬೇಡುವಂತಾಗುತ್ತೆ. ರಾತ್ರಿ ಒಂದು ಭಿಕ್ಷೆ ಬೇಡುವಾಗ ನಾಯಿ ಕಚ್ಚಿಬಿಡುತ್ತೆ ಅವ್ರಿಗೆ. ಬೇಡಿರೋ ಭಿಕ್ಷೆ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಅಯ್ಯೋ ಕೂದ ಜನಗಳೆಲ್ಲ ಬಂದು ಅಯ್ಯೋ ನಮ್ಮ ರಾಜ ಹಿಂಗಿದ್ದಾನೆ ಅಂತ. ಅಂದ್ರೆ ಆ ಥರ ಆಳ್ತಿದ್ದವರು ಕ್ಷಣದಲ್ಲಿ ಈ ಥರ ಆಗುತ್ತೆ ಅಂದ್ಬಿಟ್ಟು ಅಂತ. ಹಾಗಾಗಿ ಅಭಿಮಾನ ಭಂಗ, ಯಾವತ್ತೂ ಗರ್ವ ಪಡಬಾರ್ದು. ಜನಕ ಮಹಾರಾಜ ದಶರಥಕ್ಕೆ ರಾಜರ್ಷಿಗಳು ಅಂತ ಅದಕ್ಕೆ ಹೆಸರು. ಅವ್ರಿಗೆ ವಿಶ್ವಾಮಿತ್ರರ ರಾಜರ್ಷಿಗಳು, ಅವ್ರಿಗೆ ಈ ಗರ್ವ ಇರಲಿಲ್ಲ. ವಿಶ್ವಾಮಿತ್ರರಿಗೆ ಬೇರೆ ಥರ ಗರ್ವ ಇದ್ದವರ ಈ ಥರ ಇಲ್ಲ, ಅವರು ರಾಜ ಇದು. ಹಾಗಾಗಿ ರಾಜರ್ಷಿಗಳಾಗಿದ್ದರು ದಶರಥ ಅವರೆಲ್ಲವೂ, ಜನಕ ಮಹಾರಾಜರೆಲ್ಲವೇ ಆ ಥರ ಇರಬೇಕಂತವರ ಅಶ್ವಪತಿ ಅವರೆಲ್ಲ. ಇವ್ರಿಗೆ ಇರಲಿಲ್ಲ, ಅದರಿಂದ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವೇದಾಂತ ದೇಶಿಗರು ವಿದ್ಯಾರಣ್ಯನ ಕರೀತಾರೆ. ಅವರಿಗೆ ಮುಂಚೆ ಅವ್ರು ತಿಳಿದ್ದಾರೆ ಅಂತ ಗೊತ್ತಾಗ ವಿದ್ಯಾರಣ್ಯರಿಗೆ ಇವ್ರಿಗೆ ತುಂಬ ದೊಡ್ಡ ಗೌರವ ಅಭಿಪ್ರಾಯ. ಅಯ್ಯೋ ನಮ್ಮ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಾ, ನಿಮ್ಗೆ ಆಶ್ರಯ ಕೊಡಿಸ್ತೀನಿ ನಾವು. ಆಗ ವೈರಾಗ್ಯ ಮಂಚಗಳು ಕಳಿಸ್ತಾರೆ ಅವಾಗ. ಅದಕ್ಕೆ ಅವ್ರು ಹೇಳ್ತಾರೆ, ಇವರೆಲ್ಲ ಯಾವುದೋ ಒಂದು ಮೂಲೆಯನ್ನು ಆಡ್ತಾರೆ ಇವರೇ. ಶೋಣಿ ಕೋಣ ಶತಾಂಶ ಪಾಲನ ಕಲ ದುರ್ವಾನ ಗರ್ವಾನಲ ಕ್ಷುಭ್ಯ ಕ್ಷುದ್ಧ ನರೇಂದ್ರಾಹ. ಅವ್ರನ್ನ ಪಾಠ ರಚನಾ, ಅವ್ರಿಗೆ ನಾನು ಪಾಠನ ಯಾವುದೋ ಭೂಮಿ ಒಂದು ಮಾಡ್ತಾರೆ, ಗರ್ವ ಇರುತ್ತೆ ಅವ್ರಿಗೆ ಅಂತಾರೆ. ಅವ್ರನ್ನ ಆ ಕ್ಷುದ್ರನ್ನ ಹೋಗಿ ಅವ್ರನ್ನ ಹಾಡೋದಿಲ್ಲ. ನಮ್ಮ ಇವರು ಒಂದು ದಶಕ ಹೇಳ್ತಾರೆ, ಕ್ಷುದ್ರನ ಯಾವತ್ತೂ ನಾನು
ಆಡೋದಿಲ್ಲ ಅಂದ್ಬಿಟ್ಟು ಮೂರನೇ ದಶಕದಲ್ಲಿ ಪೂರ್ಣ ಕಡೆಯಲ್ಲಿ ಯಾಕೆ ಜನಗಳು ಹೇಳ್ತಾರೆ, ಹೋಗಿ ಯಾಕೆ ದೇವ್ರನ್ನ ಹಾಡಿ, ಅಲ್ಲಿ ಹೋಗಿ ಯಾರೋ ಶುದ್ಧನ್ನೆಲ್ಲ ಹಾಡ್ತಿರಲ್ಲ ನೀವು, ಆ ಗುಣಗಳು ಎಲ್ಲ ಸುಳ್ಳು, ಭಗವಂತನ ಬಂಧುಗಳನ್ನೆಲ್ಲ ಅವನಿಗೆ ಹೊರತೀರ, ಉದಾರಿ ಅಂತೀರ, ಭಗವಂತ ಅವರ ಉದಾರಿ, ಭಗವಂತ ಉದಾರಿ, ನೀನು ಅಷ್ಟು ಸುಂದರ ಅಂತೀರ, ಅವರು ಭಗವಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬೈತಾರೆ ಅವರು. ಅವರೆಲ್ಲ ಹೇಳ್ತಿಲ್ಲ ಭಗವಂತನ ಹೇಳಿ ನೀವು ಮೋಕ್ಷವಾದ ಸಿಗುತ್ತೆ, ಇವರತ್ತೆ ಹೇಳಿದ್ರೆ ಏನು ಸಿಗುತ್ತೆ, ಸಿಗೋದು ಅಲ್ಪ, ಅದು ಸ್ವಲ್ಪಕ್ಕೆ ಅದು ಹೊರಟೋಗ್ತದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾರೆ. ಹಾಗೆ ಇವ್ರು ಹೇಳ್ತಾರೆ, ಅಸ್ತಿನೇ ಹಸ್ತ ಶೈಲಾಗ್ರೆ ಅದು ವಸ್ತು ಬೈಲಾಮಹಂತನ, ಆದರೆ ನನಗೆ ದೊಡ್ಡ ಧನ ಅಂತಿದೆ, ಅಂದರೆ ನಾನು ಹಸ್ತಿ ಶೈಲಾಗ್ರೆ ವರದಾಯನಲ್ಲ, ಅವನೇ ನನಗೆ ದೊಡ್ಡ ಧನ. ನಮ್ಮ ದಾತ ಅಂದರೆ ಬ್ರಹ್ಮ ಕೊಟ್ಟಿದ್ದು, ಪೈತಾಮಹ ಅಂತ ಪಿತಾಮಹ ಅಂತ ಬ್ರಹ್ಮನ್ ಹೇಳೋದು, ಅವನು ಕೊಟ್ಟಂತ ಧನ ಇದೆಯಲ್ಲ, ಆ ಧನ ಇದೆ ಸಾಕು, ನಾನು ಭಗವಂತನ ಬಿಟ್ಟಿದ್ದು ಯಾರನ್ನೂ ಹಾಳೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಆ ಥರ ಇದ್ದವರು ಕುಲಶೇಖರ ರಾಯಗಾರ್ ಮಾತ್ರ. ಕುಲಶೇಖರ ರಾಯರು ಹೇಳ್ತಾರಂತೆ ಅವರು, ರಾಜ್ಯನ್ನಾಮ ಮಹಾವ್ಯಾಧಿ ಅಚಿಕಿತ್ಸ್ಯ ಅವಿನಾಶಿನಃ. ಈ ರಾಜ್ಯ ಅನ್ನೋದಿದೆಯಲ್ಲ, ಈ ರಾಜ್ಯ ಅನ್ನೋದು ದೊಡ್ಡ ವ್ಯಾಧಿ, ಈ ವ್ಯಾಧಿಗೆ ಚಿಕಿತ್ಸೆ ಅಚಿಕಿತ್ಸ, ಇದಕ್ಕೆ ಚಿಕಿತ್ಸೆ ಇರುವಂತೆ, ಆ ಕಡೆಗೆ ತಾನಾಗಿ ಹೋಗುತ್ತೆ ಅಂದ್ರೆ ಅವಿನಾಶಿನಃ. ಕೆಲವು ಸಮಯ ಹೋದ್ಮೇಲೆ ತಾನೇ ವ್ಯಾಧಿಗೆ ಹೋಗುತ್ತಲ್ಲ, ಇದು ಚಿಕಿತ್ಸೆನೂ ಇಲ್ಲ, ಅದು ವಾಸಿನೂ ಆಗೋದಿಲ್ಲ, ಅವಿನಾಶಿನಃ ಅಂದ್ಬಿಟ್ಟು ಅವರು ಅದಕ್ಕೆ ರಂಗಯಾತ್ರಾ ದಿನೇ ದಿನೇ ಅಂದ್ಬಿಟ್ಟು ಪಾಪ ಹೇಳ್ತಾ ಇದ್ದಾರೆ ಅವರು. ಆ ಥರದವರು ತುಂಬ ಯಾರು ಅದಕ್ಕೆ ಹೇಳ್ತಾರೆ, ಭರತ ತುಂಬ ಇದು ಯಾತಕ್ಕೆ ಅವನು ಪಾದುಕೆಯನ್ನು ಕೇಳಿ ಪಟ್ಟಾಭಿಷೇಕ ಮಾಡ್ದ ರಾಮ ಬರಲ್ಲ ಅಂದಾಗ ಅವನು ಇದು ಇದರಲ್ಲಿ ಹೇಳಿಲ್ಲ, ವ್ಯಾಖ್ಯಾನದಲ್ಲಿ ನೇರವಾಗಿ ವಾಲ್ಮೀಕಿ ಹೇಳಿಲ್ಲ, ಅವನ ಭಾವನೆ ಇಟ್ಕೊಂಡು ಹೇಳುವಂಥದ್ದು. ಅವನು ಒಂದು ವೇಳೆ ಅನ್ನ ಹೇಳ್ದ, ನೀನೇ ರಾಜ್ಯಭಾರ ಹೇಳ್ದ, ಆಯ್ತು ನೀವು ಬಂದಾಗ ರಾಜ್ಯಭಾರ ಮಾಡಕ್ಕೆ ಶುರು ಮಾಡಿದ ಮೇಲೆ ಒಂದು ವೇಳೆ ಗರ್ಭಮದ ಬಂದ್ಬಿಟ್ರೆ ನಮಗೆ ಕೂತ್ಕೊಂಡಿಲ್ಲ, ಕೂತ್ಕೊಂಡ ಮೇಲೆ ಆಸ್ಥಾನದ ಮತ ಬರ್ಬೋದಲ್ಲ, ಅದನ್ನ ತಿಳ್ಕೊಂಡು ಅದು ಬರಬಾರ್ದು ಅಂತ ನಿನ್ನ ಪಾದುಕೆಯನ್ನು ಕೊಡೋದು ಕೇಳಿದಂತೆ ಪಾದುಕೆಯನ್ನಿಟ್ಟು ಪಾದುಕೆ ಪಟ್ಟಾಭಿಷೇಕ ಮಾಡ್ದ. ಇವನು ಸೇವಕನಾಗಿದ್ದ, ಅದರಿಂದ ಸೇವಕ ಭಾವದಿಂದ ಮಾಡ್ದ. ಯಾಕೆಂದ್ರೆ ಆ ಗರ್ಭ ಬರಬಾರ್ದು, ಅಹಂಕಾರ ಬರೋದು, ಅದನ್ನು ಭಂಗ ಮಾಡ್ಕೊಳ್ಳೋದು, ಮೊದಲೇ ಭಂಗ ಮಾಡ್ಕೊಂಡು ಅವನು ಪಾದುಕೆಯನ್ನು ಪಟ್ಟಾಭಿಷೇಕ ಮಾಡ್ದ ಅಂತ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲವೂ ಸಹ ಇದರಲ್ಲಿ ಆಗುತ್ತಾರೆ. ಆಮೇಲೆ ಮುಂದಿನ ಇದು ತಿಂಗಳಂ ಆದಿತ್ಯನು ಏಳೆಂದಾರು ಪೋಲ್ ಅಂದ್ಬಿಡುವಂಥದ್ದು. ಯಾತಕ್ಕೆ ಅವ್ರು ಹೇಳ್ತಾರೆ ಅನ್ಬಿಟ್ಟು ಅಂತ, ತಿಂಗಳಂ ಆದಿತ್ಯನು ಅಂತ ಹೇಳೋದಕ್ಕೆ, ಒಂದು ಉದಯಿಸುವ ಸೂರ್ಯ ಮನೋಹರವಾಗಿರ್ತಾನೆ, ಅದು ನಿನ್ನ ಕಣ್ಣು ಆತ ಇರಬೇಕು. ಅದಕ್ಕೆಂದರೆ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯಿತ ಅಂತ ಹೇಳುತ್ತೆ. ಭಗವಂತನ ಮನಸ್ಸಿನಿಂದ ಚಂದ್ರ ಬಂದು ಅದಕ್ಕೆ ತಂಪು ಇರ್ತಾನೆ. ಭಗವಂತನ ಕಣ್ಣಿನಿಂದ ಬಂದಿದ್ದರಿಂದ ಅವನು ಶಂಕಣ್ಣಾದರೆ ಉರಿತಿರ್ತಾನೆ, ಇಲ್ಲ ಅಂದ್ರೆ ಅಂಕಣ್ಣಾದರೆ ತಂಪಾಗಿರ್ತಾನೆ ಅವನು ಸಹ. ಇಲ್ಲಿ ಅವನು ಹೇಳಿದ ಅಂಕಣ್ಣೆ, ಅವನಿಗೆ ಸೂರ್ಯನಿಗೂ ಅಂಕಣ್ಣೆ ಕೇಳಿರೋದು ಇವರು. ಆದರೆ ಏನಂತಂದರೆ ಆ ಎರಡೂ ಕೂಡ ಬೇಕು. ನಿನ್ನ ಶಂಕಣ್ಣಿಂದ ನಮ್ಮಲ್ಲಿರುವ ಪಾಪಗಳನ್ನು ನಾಶ ಮಾಡು, ನಿನ್ನ ಅಂಕಣ್ಣಿಂದ ನಮಗೆ ಕೃಪಾ ಕಟಾಕ್ಷ ನಮ್ಮನ್ನು ಉದ್ಧಾರ ಮಾಡು. ನಿನ್ನ ಶಂಕಣ್ಣನ ಪಾಪವನ್ನು ಹೊಡಿಲಿ, ಅದು ದಹಿಸಲಿ, ಅದು ನಿನ್ನ ಅಂಕಣ್ಣ ನಮ್ಮನ್ನು ಉದ್ಧಾರ ಮಾಡಲಿ ಅಂದ್ಬಿಟ್ಟು ಎರಡಕ್ಕೂ ಯಾಕೆ ಹೇಳಿದ್ರು, ತಿಂಗಳಂ ಆದಿತ್ಯನು ಹೇಳಿದಾರು ಹೇಳಿದ್ದು ಅಂತ ಹೇಳ್ತಾ. ಅದಕ್ಕೆ ಇದರಲ್ಲೂ ಸಹ ಮಹಾಭಾರತದಲ್ಲಿ ಇವತ್ತು ಕೃಷ್ಣ ಅಲ್ಲಿ ಕೂರಿಸ್ತಾರೆ, ಅವನಿಗೆ ರಾಜಸೂಯಾಗ ಕೂರಿಸಿರ್ಬೇಕಾದ್ರೆ ಯಾವ ಥರ ಕೂತ್ಕೊಂಡಿದ್ದ ಅಂತ ಹೇಳ್ತಾರೆ. ಅದಕ್ಕೆ ತತ್ರ ಗೋವಿಂದ ಮಾಸೀನಂ ಪ್ರಸನ್ನಾದಿತ್ಯ ವರ್ಚಸಂ. ಪ್ರಸನ್ನ ಆದಿತ್ಯ, ಪ್ರಸನ್ನ ಚಂದ್ರ, ಪ್ರಸನ್ನವಾಗಿತ್ತಂತೆ ಕಣ್ಣು. ಆದಿತ್ಯ ಇದೇ ಥರ ತಿಂಗಳು ಆದಿತ್ಯ ಅನ್ನೋದಕ್ಕೆ ಪ್ರಸನ್ನಾದಿತ್ಯ ವರ್ಚಸಂ. ನೋಡುವಾಗ ಕಣ್ಣು ತೇಜಸ್ಸು, ಇಲ್ಲಿ ತೇಜಸ್ಸು ಹೋಗೋದು, ತೀಕ್ಷ್ಣ ಹೋಗೋದು, ತೇಜಸ್ಸಾಯ್ತಂತೆ, ಅದು ಆದಿತ್ಯ. ಪ್ರಸನ್ನವಾಗಿತ್ತಂತೆ, ಅದು ಚಂದ್ರ. ಅದು ಆ ಥರ ಇತ್ತು. ಆಮೇಲೆ ಉಪಾಸನ ಚಕ್ರೇ ಸರ್ವೇ ಗುರುವೋ ರಾಜ, ಎಲ್ಲರೂ ರಾಜರು ಭೀಷ್ಮಾದಿಗಳೆಲ್ಲ ಅವನ್ನ ಉಪಾಸನೆ ಮಾಡಿದ್ರು ಅಂತ ಅದು ಹೇಳ್ತಾ ಇದಕ್ಕೆ. ಆಮೇಲೆ ಅರಣ್ಯಕಾಂಡದಲ್ಲಿ ರಾಮನ ಬಗ್ಗೆ ಹೇಳ್ತಾರೆ, ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನ. ಅವನ ಮುಖವೇ ರಾಮಚಂದ್ರ ಅಂತ, ಅಷ್ಟು ಅವನ ಮುಖ ಯಾವ ಥರ ಇತ್ತು ಅಂದರೆ ಚಂದ್ರಕಾಂತಾನನ, ಚಂದ್ರನದ ಇದು ತಂಪಾಗಿದ್ದಂತೆ, ಅತೀವ ನೋಡೋದಕ್ಕೆ ರಮಯತೀತಿ ರಾಮ ಅಂತ, ಅದೇ ನೋಡೋದಕ್ಕೆ ಅಷ್ಟು ಪ್ರಿಯವಾಗಿದ್ದಂತೆ. ಅಂತಹ ಋಷಿಗಳಿಗೆ, ತಪಸ್ಸು ಮಾಡಿದ ಋಷಿಗಳಿಗೆ ಮನಶ್ಚಂಚಲ ಆಗಿ ಸ್ತ್ರೀ ಭಾವ ಬಂತು ಅಂತ ಅಂದರೆ ಅವರಿಗೆ ಇನ್ನೆಂಥ ಎಷ್ಟು ಅವನಿಗೆ ರಾಮನ ಇದಿರಬೇಕು, ಸೌಂದರ್ಯ ಇರಬೇಕು ಅನ್ನೋದಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ ಆಮೇಲೆ ಆ ಥರ ಇದನ್ನ ತಿಂಗಳಂ ಆದಿತ್ಯಂ ಅಂತ ಬಂದ್ಬೇಕಾದ್ರೆ ಆ ಥರ ಅವ್ರು ಹೇಳ್ತಾರೆ. ಅದಕ್ಕೆ ಆಮೇಲೆ ಈ ಕಿಂಕಿಣಿ ವಾಯಿಚೈದ ತಾಮರೆ ಪೋಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಹೇಳಿದಕ್ಕೆ ನಿಮ್ಗೆ ಹೇಳಿದೆ, ಅದಕ್ಕೆ ತುಂಬ ಕಿಂಜಿಲ್ಕ ಸನ್ನಿಮ ಭಗವಂತ ಹೇಳೋದು, ಆ ಗೆಜ್ಜೆ ಥರ ಅವನು ಇದನ್ನು ಕೊಟ್ಟಂಥದಕ್ಕೆ. ಅದಕ್ಕೆ ಈ ಶಂಕಣ್ಣ ಅಂತ ಹೇಳಿದೆ ನಿಮಗೆ ಇರಲಿ, ಸಾವರೆ ಹೇಗಿರುವ ತುಸು ಕೆಂಪಾಗಿರುವ ನೋಟ, ಅದು ಪ್ರಿಯವಾಗಿರೋ ನೋಟ ಅದಕ್ಕೆ. ಆಮೇಲೆ ಪ್ರೀತಿಯ ನೋಟ, ಅದು ರಾಕ್ಷಸರಿಗೆ ರಕ್ತ ಕಂಡಿರೋ ನೋಟ, ಅದು ಶಂಕಣ್ಣ.
ಇವನ ಹೆಸರು ಒಂದೇ ಆದರೂ ಆ ಶಂಕನು ರಕ್ತ ಅವರೆಲ್ಲ ಕುಡಿದವಳು ಮತ್ತು ಅವರಿಗೆ ತಾಮಸಕ್ಕಿಂತ ಆ ಕಣ್ಣು ಆ ಥರ ಇರುತ್ತೆ. ಅದು ಈಗೆಲ್ಲ ಕುಡಿದು ಬೆಳಗ್ಗೆ ಇಟ್ಟು ಕೆಂಪು ಇರ್ತಲ್ಲ, ಆ ಕಣ್ಣು ಆ ಶಂಕನೆಲ್ಲ ಕೇಳ್ತಿರೋದಿಲ್ಲ. ಇವರು ಕೇಳ್ತಿರೋದು ಇದು ಅಂಕಣ್ಣ ಅಂದರೆ ತಂಪಾಗಿರಬೇಕು, ಆದರೆ ತಾವರೆಯಂತೆ ಕೆಂಪಾಗಿರಬೇಕು, ನೋಡೋಕ್ಕೆ ಪ್ರಕಾಶಮಾನವಾಗಿರಬೇಕು ಅಂದ್ಬಿಟ್ಟು ಅಂತ ಕೇಳ್ತಾ ಇದ್ದಕ್ಕೆ. ಅದಕ್ಕೆ ಎರಡು ಹೇಳ್ತಾರೆ. ಅದಕ್ಕೆ ತಿರುಪಾಣ ಇವರು ಹೇಳ್ತಾರೆ, ಬಿಳಿರುಂದು ಶವರಿ ಓಡಿ. ಅದರ ಶವರಿ ಇದೆ ಹೇಳೋದು, ಬಿಳಿರುಂದು ಚೆನ್ನಾಗಿ ಅಗಲ ಇರ್ಬೇಕಂತೆ, ಕೆಂಪು ಇರ್ಬೇಕಂತೆ. ಕೆಂಪು ಅಂದರೆ ಅವರು ಈ ಶಂಕನ್ ಹೇಳ್ತಿಲ್ಲ, ಅವ್ರು ಹೇಳಿರೋದು ಸಹ ಈ ಥರದ್ದೇ ತಂಪಾಗಿರ್ಬೇಕಂದ್ರೆ. ಅದಕ್ಕೆ ನೀಂಡ ಅಕ್ಕರೆಯ ವಾಯ ಕಣ್ಗಂಡಂತ ಅಂತ ಹೇಳ್ಬೇಕಾದ್ರೆ ಅವರು ಅದೇ ಹೇಳ್ತಾ ಇದಕ್ಕೆ. ಆಮೇಲೆ ಇವನು ಅಕ್ರೂರ ಕೃಷ್ಣ ಹತ್ರ ಬರ್ತಾನೆ, ಕಳಿಸಿದಾಗ ಕರ್ಕೊಂಬಂದು ಕಳಿಸ್ತಾನೆ ಕಂಸ. ಬಂದಾಗ ಅವನು ನಮಸ್ಕಾರ ಮಾಡಿ ಹೇಳ್ತಾನೆ, ಅವನು ಹೇಳೋ ಮಾತು ಇದು ಇದು ಎಲ್ಲ ಭಾಗವತದಲ್ಲಿ ಅದ್ಭುತವಾದ ಅನೇಕ ಶ್ಲೋಕಗಳಿದೆ. ಭಾಗವತ ರಾಮಾಯಣ ಇಟ್ಕೊಂಡು ಅಂದರೆ ಒಂದೊಂದು ಭಾಷೆಗೆ ಮೂರು ದಿನ ವ್ಯಾಖ್ಯಾನ ಮಾಡೋದು, ಅಷ್ಟು ಭಾಷೆಗುತ್ತೆ ಪ್ರಾಂತಕ್ಕೆ ಅದೆಲ್ಲ. ಯವಂತರ ಬಹಿಶ್ಚೇತಸ ಏತದೀಹಿತಂ ಕ್ಷೇತ್ರಜ್ಞ ಈಕ್ಷತ್ಯಮಲೇನ ಚಕ್ಷುಷ ಅಭ್ಯಂಗ್ರಿ ಮೂಲೆ ಬಹಿತಂ ಕೃತಾಂಜಲಿ ಮಾಮೀಕ್ಷಿತ ಸಸ್ಮಿತ ಮಾತ್ರಯಾದೃತ ಅವನು ಹೇಳ್ತಾನೆ. ಅವನು ಹೇಳ್ತಾನೆ, ನಿನಗೆ ನಿನ್ನ ಭಗವಂತ ಜನ ಕ್ಷೇತ್ರಜ್ಞ ಅಂದರೆ ಇಲ್ಲಿ ಭಗವಂತನಿಗೆ ಈಕ್ಷತ್ಯಮಲೇನ ಚಕ್ಷತ, ಈ ಅಮಲೇನ ಚಕ್ಷಕ ಈಕ್ಷತಿ ಬರುತ್ತೆ. ಈಕ್ಷತಿ ಅಂದರೆ ನನ್ನ ಕೇಳಿದ್ರೆ ಈಕ್ಷತು ಹಾಕಿದ್ರೆ ಈಕ್ಷತ್ ಕಮಲೇನ ಅಂತ ಆಗುತ್ತೆ, ಅದು ಹೊಂದುತ್ತೆ ಪಾಠ. ಭಗವಂತ ನೀನು ಈಕ್ಷತು ಅಂದರೆ ಭಗವಂತನಿಗೆ ಇದು ಪ್ರಾರ್ಥನೆ ಮಾಡುವ, ಈಕ್ಷತು ನೋಡುವ ನಾವು ಅಂದ್ಬಿಟ್ಟು ಅಂತ. ಈಕ್ಷತ್ಯಮಲೆ ಅಂತಾನೆ ಪಾಠದಲ್ಲಿದೆ. ಈಕ್ಷತು ಅಂತ ಈಕ್ಷತ್ ಕಮಲೇನ ಅಂತ ಆದ್ರೂ ಅದು ಅದ್ಭುತವಾಗಿ ಹೊಂದುತ್ತೆ. ಅದು ನೀನು ನಾನು ನೋಡುವಂತಾಗಲಿ ಈಕ್ಷತು. ಯಾಕೆಂದ್ರೆ ನನ್ನ ಕಡೆ ಕೇಳ್ಬೋದು ಆ ಥರನೇ. ಯಾಕೆಂದ್ರೆ ಅಭ್ಯಂಗ್ರಿ ಮೂಲೆ ಅವಹಿತಂ ಕೃತಾಂಜಲಿ, ನಾನು ನಿನ್ನ ಕಾಳಿಗೆ ನಮಸ್ಕಾರ ಮಾಡ್ತೀನಿ. ಕೃತಾಂಜಲಿ ಅಂದರೆ ಮನಸಾರ ನಿನ್ನ ಪಾದಜ ಮಾಡ್ತೀನಿ. ಅದಕ್ಕೆ ಹಾಗೆ ಮಾಂ ಈಕ್ಷಿತ ಸಸ್ಮಿತ ಮಾತ್ರಯಾದಿತ, ನೀನನ್ನು ನೋಡ್ಬೇಕಂತೆ. ನಿನ್ನ ನಗುತ್ತಿರುವ ಕಣ್ಣು ಹೇಗೆ ನಗುತ್ತೆ? ಸಸ್ಮಿತ ಅಂದರೆ ಮುಗುಳ್ನಗೆ ಇರಬೇಕು ಅಂತ ಕಣ್ಣಲ್ಲಿ ಕೇಳ್ಕೊತಾನೆ. ಮುಗುಳ್ನಗೆ ಇರುವ ಬಾಯಲ್ಲಿ ಮುಗುಳ್ನ ಕಣ್ಣಲ್ಲಿ ಹೇಗೆ ಮುಗುಳ್ನಗೆ ಇರುವ ಕಣ್ಣೆ ಸಸ್ಮಿತ ಆರ್ದ್ರಯ. ಅದು ಆರ್ದ್ರಯ ಅಂದರೆ ಪ್ರೀತಿಯಿಂದ ತುಂಬಿದೆ ಹೇಳ್ತಲ್ಲ, ಆರ್ದ್ರ ಪ್ರೀತಿಯಿಂದ ಒದ್ದೆಯಾಗಿರೋ ಕಣ್ಣಿಂದ ನೀನು ಅದು ನಿಧಾನಕ್ಕೆ ನನಗೆ ಹೇಳ್ತಾರೆ ಅರ್ಧ ಬಿಗಿಸಿದ ಸುಸ್ಮಿತ ಕಣ್ಣುಗಳನ್ನ ನೋಡುವಂಥದ್ದು ಅಂತ. ಯಾಕೆಂದ್ರೆ ಹೇಳ್ತಾ ಅದಕ್ಕೆ ರಾಮಾಯಣದಲ್ಲಿ ಬರುತ್ತೆ, ವಿಭೀಷಣ ಬಂದಾಗ ಎಲ್ಲ ಅದನ್ನು ಶರಣಾಗತಿ ಆಗಿ ಕೂತ್ಕೊಳ್ತಾನೆ. ಭಗವಂತ ರಾಮಾಯಣ ವಿಭೀಷಣ ಇಟ್ಕೊಳ್ತಾರೆ, ಲೋಚನಾಭ್ಯಾಮ್ ಇಮನ್ನಿವ ಅಂತ ಒಂದು ಪದ ಹಾಕ್ತಾರೆ. ನಿಮಗೆ ನಾನು ಇದರಲ್ಲಿ ಅಭಯ ಪದಾರ್ಥದಲ್ಲಿ ಹೇಳಿದ್ದೀನಿ. ಇದು ಲೋಚನಾಭ್ಯಾಮ್ ಪಿಬನ್ನಿವ ಅಂತ, ಕಣ್ಣುಗಳಿಂದ ಕುಡಿದಂತೆ. ಕಣ್ಣುಗಳಿಂದ ಹೇಗೆ ಕುಡಿಯೋದು ಅಂದರೆ ನೋಡುವಾಗಲೇ ಕುಡಿಯೋ ಥರ ನೋಡೋದು. ಅದೇ ಥರ ನಿನ್ನ ಕಣ್ಣು ಆ ಸುಸ್ನೆ ಮೂಳ್ನಗೆಯಿಂದ ಕೂಡಿರ್ಬೇಕಂತೆ, ನಿಧಾನಕ್ಕೆ ಇರಬೇಕಂತೆ, ಆರ್ದ್ರತೆಯಿಂದ ಇರಬೇಕು. ಆವರ್ತ ಆಗುತ್ತೆ ಅಂತ ಅಕ್ರೂರ ಮಾತ ಅದನ್ನೇ ಅಲ್ಲಿ ಅಂಡಾಳೋದಕ್ಕೆ ಅದನ್ನು ಕೇಳ್ಕೊಂಡಿದ್ದಾಳೆ ಕೇಳ್ಬಿಟ್ಟು ಅಂತ. ಆಮೇಲೆ ಇದಕ್ಕೂ ಹೇಳ್ತಾ ಅದಕ್ಕೆ ಈ ಭಗವಂತನ ತಾವರೆಗೆ ಹಾಕಿ ಹೋಲಿಸ್ತಾರೆ ಅಂದ್ಬಿಟ್ಟು ಅಂತ. ಎಲ್ಲಕ್ಕೂ ಮುಖ ತಾವರೆ, ಎಲ್ಲಕ್ಕೂ ತಾವರೆ, ಕೈ ತಾವರೆ, ಪದ್ಮ ಎಲ್ಲವೂ ತಾವರೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಂತ. ಈ ಸೂರ್ಯ ಈ ಸಾಧಾರಣ ನಮ್ಮ ಕೊಳದಲ್ಲಿರೋ ತಾವರೆ ಸೂರ್ಯ ಬಂದರೆ ಅದು ಇದು ಹರಳುತ್ತೆ, ಚಂದ್ರನನ್ನ ಮುಚ್ಕೊಳ್ಳುತ್ತೆ. ಸೂರ್ಯ ಬಂದರೆ ಹರಳುತ್ತೆ. ಈ ಭಗವಂತ ಅನ್ನೋ ತಾರೆ ಈ ತಾವರೆ ಹೇಳ್ತಾರೆ, ಯಾರು ಆಶ್ರಯ ಬಂದರೆ ಹರಳು ಬರ್ತಾನೆ. ಇಲ್ಲ ಅದಕ್ಕೆ ಈಗ ಯಾಕಂದರೆ ನಾವು ಈಗ ಬಂದ ತಕ್ಷಣ ನಾವು ನೋಡ್ತೀವಲ್ಲ, ನಮ್ಮನ್ನು ನೋಡಿದ ತಕ್ಷಣ ಸೂರ್ಯ ಬೇಡ, ನಮ್ಮನ್ನು ನೋಡಿದ ತಕ್ಷಣ ಅರಳ ಶುರು ಆಗ್ತಂತೆ. ಆ ಅರಳೋದು ಯಾರು ನಿಮ್ಮ ಕಣ್ಣು ಯಾವ ಥರ ಇರಬೇಕು ಅಂತ ಕಣ್ಣು ನಿಧಾನಕ್ಕೆ ಇರಬೇಕು ಅಂತ. ಅಂದರೆ ಅದಕ್ಕೆ ಯಾತಕ್ಕೆ ಕೆಂಪು ಅಂದರೆ ವಾತ್ಸಲ್ಯದಿಂದ ಕೆಂಪಾಗಿ ಅಂತ ಭಗವಂತ ಕಣ್ಣು. ಅದಕ್ಕೆ ಇವರು ಬೇರೆ ವಾತ್ಸಲ್ಯ ಹೇಳ್ತಾರೆ, ಈ ವಾತ್ಸಲ್ಯದಿಂದ ಹೇಳ್ತಾರೆ. ಅದಕ್ಕೆ ವಾತ್ಸಲ್ಯದಿಂದ ಹೇಗೆ ಕೆಂಪು ಅಂತ ಹೇಳಿದಾರ, ವಾತ್ಸಲ್ಯದಿಂದ ಕೆಂಪು ಅನ್ನೋದಕ್ಕೆ ಉಪಮಾನ ಸರಿಯಾಗಿಲ್ವಲ್ಲ. ಕೆಂಪು ಕಣ್ಣು ಅಂತ ಹೇಳ್ಬೋದು, ವಾತ್ಸಲ್ಯಕ್ಕೂ ಕೆಂಪುಗೂ ಏನು ಸಂಬಂಧ, ಅದಕ್ಕೆ ಕೆಂಪಾಯಿತು ಅದಕ್ಕೆ ಉಪಮೇನ ಹೊಂದೋದಿಲ್ವಲ್ಲ ಅನ್ನೋದು ಕೇಳ್ಕೊಂಡು ಹೇಳ್ತಾ. ಅದಕ್ಕೆ ಉಪಮೆ ಹೊಂದಿಲ್ಲ. ಅದಕ್ಕೆ ಉಪಮೆ ಹೊಂದಿಲ್ಲ ಅಂದರೆ ಯಾವ ಉಪಮೆ ಹೊಂದಿಲ್ವೋ ಆ ಉಪಮಾನ ಹೊಂದಿದ್ರೆ ಉಪಮೇಯ ಅಂದರೆ ಯಾರನ್ನ ಕುರಿತು ಹೇಳುತ್ತೋ ಉಪಮೇಯ ಅಂತ ಹೇಳ್ಕೊಂಡು ತಗೋಬೇಕು. ಆ ಉಪಮೇಯ ಇದೇ ಥರ ನೋಡಿದ ತಕ್ಷಣ ಅರಳು ಬಿಡ್ತಾನಂತೆ ಅವನು. ಅದರಿಂದ ಆಂಡಾಳು ಹೇಳಿದ್ದು ಉಪಮಾನ ಹೊಂದೇ ಇದ್ರು ಆ ಉಪಮೇಯ ತೋರಿಸ್ತಾನಲ್ಲ, ಅವನೇ ಹೇಳ್ತಾನಲ್ಲ ನಾನು ಅವನ ನೋಡಿದ ತಕ್ಷಣ ಅರಳ್ತೀನಿ ಅಂತ. ಅದನ್ನು ತಗೊಂಡು ಹೇಳ್ತಾರೆ ಅನ್ನೋದು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಈ ಉಪಮಾನ ಹೊಂದಿದ್ರು ಉಪಮೇಯವನ್ನು ತಗೊಂಡೇ ಅದಕ್ಕೆ ಮೆಲ್ಲಗೆ ತಮಿಳಲ್ಲಿ ಸಾತ್ವಿಕ ಅಂತಾರೆ. ನಿಧಾನಕ್ಕೆ ತೆಗಿಬೇಕು, ಒಂದೇ ಸಲ ತೆಗಿಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ನಮ್ಮ ಮೇಲ್ದೃಷ್ಟಿ ಬೀಳಲ್ಲಿ ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಯಾವ ಥರ ಅಂದರೆ ಜಾತಕ ಪಕ್ಷಿ
ಇದಕ್ಕಾಗಿ ಕಾಯ್ತಾ ಇರುತ್ತೆ, ಮಳೆಗಾಗಿ ಕಾಯ್ತಾ ಇರುತ್ತೆ. ಆ ಮಳೆ ನೀರು ಬರುತ್ತಲ್ಲ ಅದಕ್ಕೆ, ಆ ಮಳೆ ನೀರು ಬಂದಾಗ ಅದಕ್ಕೆ ಕಾಯ್ತಾ ಇರುತ್ತೆ. ಹಾಗೆ ಹೇಗೆ ಚಾತ ಪಕ್ಷಿ ಕಾಯ್ತಾ ಇದ್ದು ನಿನ್ನ ಈ ಕ್ಷಣಕ್ಕೆ ನಾವು ಕಾಯ್ತಾ ಇದ್ದೀವಿ. ಅದರಿಂದ ನೀನು ಆ ಮಳೆ ನೀರು ಒಟ್ಟಿಗೆ ಜೋರಾಗಿದ್ದರೆ ಅದಕ್ಕೆ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಚಾತ ಪಕ್ಷಿ ಹನಿ ಬಿಡಬೇಕು. ಆ ಗಂಟ್ಲಲ್ಲಿ ಅದಕ್ಕೆ ತೂತಿರುತ್ತೆ, ನೀರು ಕುಡಿಯೋಕ್ಕಾಗಲ್ಲ, ಕುಡಿದ್ರೆ ಈಚೆಗೊಂಡ್ಬಿಡುತ್ತೆ ಅದಕ್ಕೆ. ಅದು ಬಾಯಿ ತೆಗೆದಾಗ ನೇರಕ್ಕೆ ಒಳಗಡೆ ಹೋಗ್ಬೇಕು ಅದಕ್ಕೆ. ಚಾತ ಪಕ್ಷಿ ಕುಡಿದ್ರೆ ನೀರು ಇಲ್ಲಿ ಈಚೆ ಹೋಗ್ಬಿಡುತ್ತೆ, ತೂತಿದೆ, ಅದಕ್ಕೆ ಕುಡಿಯಲ್ಲ ಇದು. ಆ ಮಳೆ ನೀರು ನಿಧಾನಕ್ಕೆ ಬಿದ್ದಾಗ ಏನಾಯ್ತು ಒಳಗಡೆ ಹೋಗುತ್ತೆ. ಅದು ಜೋರಾಗಿ ಬಿದ್ದರೆ ಆಗಲ್ಲ ಅದಕ್ಕೆ. ಆ ಥರ ಚಾತ ಪಕ್ಷಿ ಹೇಗೆ ನಿಧಾನ ಹನಿಗಳು ಶುರು ಆಗುತ್ತಲ್ಲ, ಆ ಹನಿಗಳು ಕುಡಿಯುತ್ತೋ ಆ ಥರ ನೀರು ನಮ್ಗೆ ಕುಡಿಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಇದಕ್ಕೆ ತುಂಬ ಇದಕ್ಕೆ ನಮ್ಮ ಭಾಷೆಕಾರರು ಮತ್ತು ಇದಕ್ಕೆ ವ್ಯಾಖ್ಯಾನ ಬೇರೆ ನಿಮ್ಗಳು ಇದಕ್ಕೆ ಬೇರೆ ನಿಮ್ಗಳು ವ್ಯಾಖ್ಯಾನ ಮಾಡ್ತಾರೆ. ಈ ಭಾಷೆಗೆ ಮಾಡ್ಬೇಕಾದ್ರೆ ಬೇರೆ ನಮಗೆ ಹೇಳ್ತಾರಂತೆ, ಕಟ್ಟಲೇ ಹಿಡಿಯುವರಾಳೆ ಏನು ಅಂತ. ಭಗವಂತನಿಗೆ ಇವಳು ಆಜ್ಞೆ ಮಾಡ್ತಾಳಲ್ಲ ಆಂಡಾಳ ಅಂತ ಹೇಳ್ತಾರಂತೆ. ಆಗ ಎಂಬಾರು ಇದ್ದಾರೆ, ಭಾಷೆಕಾರರು ಕೂತ್ಕೊಂಡ್ರೆ ಎಂಬಾರು ಇದ್ದಾರಂತೆ. ಎಂಬಾರು ಹೇಳ್ತಾರೆ ನೋಡಿ, ಆ ಕಾಲದಲ್ಲಿ ಆಚಾರ್ಯ ಇದ್ರು, ಅವ್ರು ಹೇಳ್ತಾ ಇದ್ದದಕ್ಕೆ ಆ ಥರ ಎಲ್ಲ ನಾನು ನನ್ಗೇನು ಅಂತಾರೆ, ಆ ಥರ ಎಲ್ಲ ಅವರು ಪೂರ್ಣವಾಗಿ ಕಣ್ಣನ್ನು ತೆಗೆದ ಅಂದರೆ ಆ ದೃಷ್ಟಿಯನ್ನು ತಡೆಯೋದಕ್ಕೆ ಗೋಲೆ ನನಗೆ ಆಗೋದಿಲ್ಲ, ಸಾಧ್ಯವಿಲ್ಲ. ಹೇಗೆ ಒಬ್ಬ ತುಂಬ ಒಂದು 10 ದಿನ ಅವನ ಉಪವಾಸ ಇಟ್ಕೊಳ್ಳಿ, ಉಪವಾಸ ವ್ರತದಲ್ಲಿ ಇರ್ತಾನೆ. ತಕ್ಷಣ ಅವನಿಗೆ ನೀವು ಇದೆಲ್ಲ ಕೊಡಬಾರ್ದು. ಕೊಟ್ಟಂದ್ರೆ ಅಷ್ಟೇ ಹೋಗ್ಬಿಡುತ್ತೆ. ಸ್ವಲ್ಪ ಜ್ಯೂಸ್ ಕೊಡೋದು ನಿಧಾನಕ್ಕೆ, ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಲಿಕ್ವಿಡ್ ಆ ಥರ ಪಡಿಯ ಹೋಗ್ತಾರಲ್ಲ. ಹಾಗೆ ಆ ಭಗವಂತನ ದೃಷ್ಟಿ ಒಟ್ಟಿಗೆ ಬಿದ್ದ ಅಂತ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಿಧಾನಕ್ಕೆ ಬೆಳ್ಳಿ ಅಂತ ಹೇಳ್ತಾರೆ ಅಂತ ಎಂಬಾರು ಹೇಳುತ್ತೆ. ಅದ್ಭುತವಾಗಿ ಹೊಂದುತ್ತೆ ಇದು. ಭಾಷಿಕಾರ ಹೇಳ್ತಂತೆ ಅದೂ ಇಲ್ಲ ಬರುತ್ತೆ. ಅರೆ ಇದೇನು ಇನ್ನೇನು ಅಂತ ಹೇಳ್ತಾರಂತೆ. ಅದಕ್ಕೆಲ್ಲ ಅವರು ಆಂಡಾಳು ಹೇಳ್ತಾರೆ, ನೀನು ನನ್ನನ್ನು ಪೂರ್ಣವಾಗಿ ಕಣ್ ತೆಗೆದು ಒಂದೇ ಸಲ ನೋಡ್ಬಿಟ್ರೆ ಹಿಂದೆ ನೀನು ನಪ್ಪಿನಾಯಿ ನೋಡಿ ಮೂರ್ಛೆ ಬಿದ್ದಿದೀಯ, ನೀನು ಮೂರ್ಛೆ ಬಿಟ್ಬಿಡ್ತೀಯ. ನಿಧಾನಕ್ಕೆ ನೋಡು, ಅವಾಗ ನಿನಗೆ ಮೂರ್ಛೆ ಹೋಗ್ತಾ ಇರ್ತೀಯ. ಮತ್ತೆ ನೀವು ಮೂರ್ಛೆ ಹೋದ್ರೆ ನೆಕ್ಸ್ಟ್ ನಾನು ಎಲ್ಲಿ ಹೋಗಲಿ. ಅದಕ್ಕೆ ನೀ ನಿಧಾನ ತೆಗೆಯೋದು, ನನ್ನನ್ನು ನೋಡಿ ನೀ ಮೂರ್ಛೆ ಹೋಗಬೇಡ ಹೇಳೋದು ಅಂದ್ಬಿಟ್ಟು ಅಂತ ಅದು ಅದ್ಭುತವಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ರೋಚನಾಭ್ಯಾಮ್ ಬಂದು ಮಾಡ್ಬಿಟ್ಟು ನಿಧಾನಕ್ಕೆ ತಕ್ಷಣ ಇದಾಯ್ತು ಅಂದರೆ ಇದಕ್ಕೆ ಶಬರಿ ಹೇಳ್ತಾರೆ, ಚಕ್ಷುಜಾತವ ಸೌಮ್ಯೇನ ಕೂತಾಸ್ಮಿ ರಘುನಂದನ ಅಂತ. ನಿನ್ನ ಸೌಮ್ಯವಾದ ದೃಷ್ಟಿಯಿಂದ ನಾನು ಕೂತಳಾದೆ ನಾನು ಅಂದ್ಬಿಟ್ಟು ನನಗೆ ಹೋಗೋದಿಗೆ ಅನುಮತಿ ಕೊಡು ಅಂತ ಹೇಳ್ತಾರೆ. ಹಾಗೆ ಭಗವಂತನ ಕಣ್ಣು ಆ ಥರ ಇರಬೇಕು ಅಂದ್ಬಿಟ್ಟು ಅಂತ. ಆಮೇಲೆ ಕಡೆಗೆ ಇದಕ್ಕೆ ಅಂಗಣ್ ಇದು 2 ಕೊಟ್ಟರು, ಅಂಗಣ್ ಶಂಗಣ್ ಕೊಟ್ಟಳ. ತಿಂಗಳೊಮ್ಮೆ ಅಂಗಣ್ ಶಂಗಣ್ ಕೊಡೋದಕ್ಕೆ ಅದ್ಭುತವಾಗಿ ಪೂರ್ವಾಚಾರ್ಯಗಳು ಇದು ಮಾಡಿದ್ದಾರೆ. ಅದಕ್ಕೆ ಚಂದ್ರಮಾಸ ಹೇಳಿದ್ರು. ಆಮೇಲೆ ಇದರಲ್ಲಿ ಮುಡುಗೋಮಶಲ್ಲಿ ಬರುತ್ತೆ ನೇರವಾಗಿ, ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯವು ಅಂತ. ಅಗ್ನಿ ಮೂರ್ಧ ಅಂದರೆ ತಲೆ, ಅಗ್ನಿ ತಲೆ ಅಂತ ಇದು. ಚಕ್ಷುಷಿ ಚಂದ್ರ ಸೂರ್ಯವು ಅಂತ ಮುಡುಗೋಮಶ ಇರುತ್ತೆ. ಕಣ್ಣು ಎರಡೂ ಇದು ಆದಿತ್ಯೋಪಾಸನೆ ಅಂತ ಬರುತ್ತೆ. ಅದು ಚಂದ್ರವಂಶದಲ್ಲಿ ಬರುತ್ತೆ ಆದಿತ್ಯೋಪಾಸನೆ ಈ ಥರ ಬರುತ್ತೆ. ಆ ಮೂರ್ಧವನ್ನು ತಲೆ ಹಿಡ್ಕೊಂಡು ಕಣ್ಣನ್ನು ಸೂರ್ಯನಾಗಿಟ್ಕೊಂಡು ಅದೊಂದು ಉಪಾಸನೆ ಬರುತ್ತೆ. ವೈಷ್ಣವ ಬೇರೆ ಆದಿತ್ಯೋಪಾಸನೆ ಅಂತ ಬರುತ್ತೆ. ಆ ಥರ ಇದ್ರ ಕೂಡ ಹೇಳ್ತಾರೆ. ಚಂದ ಸೂರ್ಯ ಎಬ್ಬರು ಕಣ್ಣುಗಳು ಅಂತ ನೇರವಾಗಿ ಹೇಳುತ್ತೆ. ಅದು ಮನಸ್ಸೋ ಜಾತ ಅಂತೇಳಿ ಹೇಳಿದ್ರು ಇದರಲ್ಲಿ ಇಲ್ಲಿ 2 ಅವನ ಕಣ್ಣುಗಳೇ ಅಂದ್ಬಿಟ್ಟು ಹೇಳ್ತಾರೆ. ಅದು ಅವನು ತೋರುತ್ತೆ ಅಂದ್ಬಿಟ್ಟು ಅಂತ. ಅದಕ್ಕೆ ಆಮೇಲೆ ಇದು ಹೇಳ್ತಾನೆ ಕಡೆಗೆ ಇಲ್ಲಿ ಆ ಶಂಗಣ್ಣಂಗನ್ ಅದಕ್ಕೆ ಅದನ್ನು ಹೇಳ್ತಾ. ಅದಕ್ಕೆ ಶಂಗನ್ ಏನು ಅಂಗನ್ ಅನ್ನುವಾಗ ಹೇಳ್ತಾ. ಅದಕ್ಕೆ ಎಂಗಲುಡೆಯ ಅಪರಾಧಂ ಗೂಢಚ್ಚಯ್ಯು. ಯಾಕೆಂದರೆ ಈ ಚಂದ್ರ ಒಂದು ಸೂರ್ಯ ಅಂತ ಅಂದರೆ ಹೂವು ಅರಳಕ್ಕೆ ಶುರುವಾಗುತ್ತಂತೆ. ಸೂರ್ಯನ ನೋಡಿ ಆ ಚಂದ್ರನ ಕಣ್ಣು ನೋಡಿ ಮತ್ತೆ ಮುಚ್ಕೊಳುತ್ತಂತೆ, ಮತ್ತೆ ಅಳೆತ್ತಂತೆ, ಮತ್ತೆ ಮುಚ್ಕೊಳುತ್ತಂತೆ. ಅದನ್ನ ಹೇಳ್ತಾ ಇದ್ದಾರೆ. ಎಂಗಲುಡೆಯ ಅಪರಾಧಂ ಗೂಢಚ್ಚಯ್ಯಂ ಉನ್ನೊಡೆಯ ಅಪರಾಧ ಸಹತ್ವಂ ತಿರಕ್ಕಚ್ಚಯ್ಯಂ. ಅಂದರೆ ನಮ್ಮ ಅಪರಾಧ ಮುಚ್ಕೊಳ್ಳುತ್ತೆ. ಭಗವಂತ ಕಂಡುಬಿಟ್ರೆ ನಮ್ಮ ಅಪರಾಧ ಮುಚ್ಕೊಳ್ಳುತ್ತೆ. ಭಗವಂತನ ಅಪರಾಧ ಸಹತ್ವ, ಅಪರಾಧ ಸಹಿಸಿಕೊಳ್ಳುವಂಥ ದಯ ಇದೆಯಲ್ಲ, ಅದು ಬಾಯಿ ತೆರೆಯುತ್ತಂತೆ. ಆಮೇಲೆ ಉನ್ನುಡೆಯ ಸ್ವಾತಂತ್ರ್ಯಂ ಮೂಢಚ್ಚಯ್ಯಂ ಎಂಗಲುಡೆಯ ಅಡೈಕ್ಕಲಂ ತೆರಕ್ಕಚ್ಚಯ್ಯಂ. ನಾವು ಭಗವಂತನ ಶರಣಾಗತ ಮಾಡ್ದ ಅಂದರೆ ಅವನ ಸ್ವಾತಂತ್ರ್ಯ ಮುಚ್ಕೊಳ್ತಾ. ಏನಂದರೆ ನಮ್ಗೆ ಶಿಕ್ಷೆ ಕೊಡಬೇಕು. ನಮ್ಮ ಮಾಡುವ ಶಿಕ್ಷೆ ಕೊಡಬೇಕು. ಅವಾಗೇನಾದ್ರೂ ಶರಣಾಗತಿ ಮಾಡಿಬಿಡ್ತೀವಿ. ಅದರಿಂದ ಯೋಗಪುಟ್ಟ ಅವನ ಸ್ವಾತಂತ್ರ್ಯ ಮುಚ್ಕೊಂಡ್ಬಿಡ್ತಾನಂತೆ. ಶೈದಾರೆ ನನ್ನ ಶೈದ ಕೊಟ್ಬಿಟ್ಟಾನಂತೆ. ಹಾಗೇನಾಗುತ್ತೆ, ಅವನ ಸ್ವಾತಂತ್ರ್ಯ ಬಿಚ್ಕೊಳ್ಳುತ್ತಂತೆ. ನಮ್ಮ ಅಡೈಕ್ಕಲನ್ನು ಶರಣಾಗತಿ ಅರಳುತ್ತೆ ಅಂತ. ಎಂಗಲುಡೆಯ ಸ್ವಾತಂತ್ರ್ಯ ಮೂಢಚ್ಚಯ್ಯಂ ಉನ್ನಡೆಯ ಆಶ್ರಯ ಪಾರತಂತ್ರಂ ತಿರಕ್ಕಚ್ಚಯ್ಯಂ. ಆಗ ನಮಗೇನಾಗುತ್ತೆ, ಭಗವಂತನಲ್ಲಿ ಅಭಿಮಾನವಾಗುತ್ತೆ. ನಮಗಿರುವಂಥ ಸ್ವಾತಂತ್ರ್ಯ ಆಗುತ್ತೆ, ಅದು ಮುಚ್ಕೊಳ್ಳುತ್ತೆ. ನಾವೇ ಸ್ವತಂತ್ರ ಅಂತ ಹೇಳುತ್ತಲ್ಲ, ಅದರಿಂದ ಮುಚ್ಕೊಳ್ಳುತ್ತಂತೆ. ಆ ಭಗವಂತನ ಆಶ್ರಿತ ಪಾರತಂತ್ರ ಇರ್ತಲ್ಲ, ಅದು ಬಾಯಿ ತೆಗೆಯುತ್ತಂತೆ.
ಭಗವಂತ ನಮ್ಮಲ್ಲಿ ಆಶ್ರಯದಲ್ಲಿರುವಾಗ ನಮ್ಮ ಸ್ವಾತಂತ್ರ್ಯ ಮುಚ್ಕೊಳ್ತಂತೆ ಅದಕ್ಕೆ. ಆಮೇಲೆ ಉನ್ನುடைய ದಂಡಧರತ್ರಂ ಗೂಢಚಯ್ಯಂ ಎಂಗಲುடைய ಕಾಪಣ್ಯಂ ದೈನ್ಯಂ ತಿರಕ್ಕಚ್ಚಯ್ಯಂ. ಚೆನ್ನಾಗಿ ಮಾಡಿಕೊಂಡ್ರೆ ಆ ದಂಡಧರ ಅವನು. ಆದರೂ ಸಹ ಏನು ಮಾಡ್ತಾನೆ, ಸ್ಥಾಯಿ ಒಂದು ಮಾಡಿಕೊಂಡು ಏನು ಮಾಡ್ತಾರೆ, ನಮಗೆ ದಂಡಧರ್ತ್ವವನ್ನು ತಪ್ಪಿಸ್ತಾನೆ ಅಂತ ಹೇಳೋದು. ಅದರಿಂದ ಅವನ ದಂಡಧರ್ತ್ವ ಮುಚ್ಕೊಂಡ್ಬಿಡುತ್ತಂತೆ ಆ ಬುದ್ಧಿ, ಅವನ ಗುಣ. ನಮ್ಮದೇನಂತೆ ನಮ್ಮ ಕಾರ್ಪಣ್ಯ ದೈನ್ಯ ಆಗಿಚ್ಚೇನ ಅನಿಲಗೈತಿಯಲ್ಲ ಅದು ಎಲ್ಲ ಬಾಯಿ ತೆಗೀತೆ ಅಂದ್ಬಿಟ್ಟು ಅಂಗನ್ ಶಂಗನ್ಗೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಶಾಪ ಮೀಂದು ಅಂತ ಹೇಳಿದಕ್ಕೆ ಭಗವಂತನ ಯಾವಾಗಲೂ ಅವನ ಯಾತಕ್ಕೆ ಹೇಳ್ದಂದ್ರೆ, ನಾವು ಭಗವಂತನ ಆಜ್ಞಾ ಕೈಂಕರ್ಯ ಬಿಡಿ, ಆಜ್ಞಾ ಕೈಂಕರ್ಯವನ್ನು ಅದೇ ಕೃತ್ಯಾಕರಣ ಅಕೃತ್ಯಾಕರಣ ಇದನ್ನ ಅನಾದಿ ಕಾಲದಿಂದ ಮಾಡ್ಕೊಂಡೇ ಬಂದಿದ್ದೀವಿ. ಅದರಿಂದ ಏನಾಗುತ್ತೆ, ಭಗವಂತ ಕ್ಷಿಪಾಮಿ ಅಂತ ಹೇಳ್ತಾನಲ್ಲ, ಯಾರು ಮಾಡ್ತಾರೋ ಅದರಿಂದ ಅದು ಪಾಪವು ನಮಗೆ ಶಾಪವಾಗಿ ಬದಲಿಸಿ. ಯಾಕೆ ಹೇಳ್ತಾರೆ ಅಂದರೆ, ಆ ಪಾಪವು ಶಾಪ ಬದಲಾಗ್ಬಿಟ್ಟಿದೆ ಅದಕ್ಕೆ ಹೇಳ್ದಂಗೆ. ಅದಕ್ಕೆ ಈಗ ಅದು ಹಿಂದೆ ಹೇಳ್ದಂಗೆ ಫುಲ್ ನಮ್ಮ ಕೊಡ ತುಂಬಿ ಹೊರಗಡೆ ತುರುಗಾಡ್ತಾ ಇದ್ದಂತೆ. ಅಲ್ಲಿರೋ ಹಾಲೆಲ್ಲ ನಮ್ಮ ಪಾಪದ ಕೊಡ ತುಂಬಿ ಎಷ್ಟು ಕೊಡ ಇಟ್ಟರು ಮೇಲೆ ಸುರಿತಾನೆ ಇದೆ ಇನ್ನೂ ಅದನ್ನು. ಅಷ್ಟು ಪಾಪ ಮಾಡಿದ್ವಿ ಅದನ್ನ. ಅದೇನಾಗಿದೆ ಇವಾಗ, ಅದು ಇದೆಲ್ಲ ನಮ್ಮ ಸ್ವಯಂಕೃತ, ನಿಂದೇನು ತಪ್ಪಿಲ್ಲ ಅಂತ ನಮ್ಮದೇ ಸ್ವಯಂ ನಾವೇ ಮಾಡ್ಕೊಂಡಿದ್ದು. ಹಾಗಾಗಿ ಇದನ್ನ ಹೋಗ್ಬೇಕಾದ್ರೆ ಈ ಶಾಪವಾಗ್ಬಿಟ್ಟಿದೆಯಲ್ಲ, ಪಾಪವನ್ನು ನೀನು ಶರಣಾಗಿ ಅಂದ್ರೆ ಹೋಗ್ಬಿಡ್ತೀಯ. ಶಾಪವನ್ನು ಹೋಗ್ಲಿಕ್ಕೆ ನಿನ್ನ ದೈವ ದೃಷ್ಟಿಯೇ ಬೇಕು. ಹಾಗಾಗಿ ನೀನು ನಮ್ಮನ್ನ ಈ ಶಾಪವನ್ನು ಹೋಗಲಾಡಿಸುವಾಗ ನೀವು ಅಂದ್ಕೊಂಡು ಅದಕ್ಕೆ ಇದೊಂದು ಆಕಿಂಚನ್ಯ ಪಾಪವೇ ಅದು. ಅದನ್ನು ಶಾಪದ ರೂಪವಾಗಿ ಹೇಳಿ, ಒಂದು ವೇಳೆ ಶಾಪವಾಗಿದ್ರು ಶಾಪದರ ಆಗಿದ್ರು ನಿನ್ನ ದೃಷ್ಟಿಯಿಂದ ಅದು ಸಹ ಹೋಗಲಿ. ಬರೀ ನಮಗೆ ಪೂರ್ವ ಪುತ್ರ ಭಾಗ ಹೋಗೋ ಸಾಲು ಅಗಾಯ ಹೋಗ್ಬಿಡುತ್ತೆ. ಶಾಪವನ್ನು ಅನುಭವಿಸೇ ತಿರ್ಬೇಕು, ಅದು ಸಹ ನಿಮಗೆ ಇದರಲ್ಲಿ ಹೋಗಲಿ ಅಂದ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಸ್ವಾಪದೇಶದಲ್ಲಿ ಹೇಳ್ತಾರೆ, ಅಂಗಳ್ ಹೇಳ್ತಾರೆ, ಅಂಗಣ್ ಮಾ ಜ್ಞಾನಂ ಅಂದರೆ ಸುಂದರವಾದ ವಿಶಾಲವಾದ ಪ್ರದೇಶ ಅಂದ್ರೆ ಭೂಮಿ ಅಂತ ಅಂದ್ಕೊಂಡಿದೆ. ಜ್ಞಾನಂ ಅಂದ್ರೆ ಭೂಮಿ ಆಗುತ್ತೆ, ವೈಕುಂಠ. ಅದೇ ಹೇಗೆ ಇದು 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 ಪಾದೋಶ್ಚ ವಿಶ್ವಭೂತಾನಿ ತ್ರಿಪಾದಸ್ಯ ಮೃತಂ ದಿವಿ ಅಂತ. ಇಡೀ ವಿಶ್ವ ಒಂದು ಪಾದ ಅಂದರೆ ಒಂದು ಕ್ವಾರ್ಟರ್, ನಾಲ್ಕನೇ ಒಂದು ಭಾಗ. ಪರಮಪದ ಮೂರನೇ ನಾಲ್ಕು ಭಾಗ, ಮುಕ್ಕಾಲು, ಅಷ್ಟು ದೊಡ್ಡದದು ಇದು. ಅದಕ್ಕೆ ಆ ಥರ ಅದಕ್ಕೆ ಜ್ಞಾನಂ ಅಂತ ಅದಕ್ಕೆ ಹೊಂದುತ್ತೆ ಕರೆಕ್ಟಾಗಿ. ಪೃಥ್ವಿ ಎಲ್ಲ ಸೇರಿ ಚಿಕ್ಕದೇ ಅದು ದೊಡ್ಡದು. ಅದಕ್ಕೆ ಅಲ್ಲಿರುವ ಮುಕ್ತರು ನಿತ್ಯರು ಅಲ್ಲೇ ಇದ್ದಾರೆ, ಇಲ್ಲ ಇಲ್ಲಿಂದ ಮುಕ್ತರು ಹೋಗ್ತಾರಲ್ಲ ಅವರು ತಮ್ಮ ಅಭಿಮಾನವನ್ನು ಬಿಟ್ಟು ಅಲ್ಲಿ ಹೋಗ್ತಾರೆ. ಅಲ್ಲಿ ಮುಕ್ತರು ಅಲ್ಲಿ ನಿಮ್ಮನ್ನ ಪರ್ಯಂಕ ವಿದ್ಯೆಲ್ಲ ಅನುಭವಿಸೋದಲ್ಲ. ಅಲ್ಲಿ ಹೋಗುವಾಗ ಅವರೇ ಬಾಗಿಲು ಬಂದು ಅಡಿಯೇನಂತ ನಿತ್ಯರು ಹೇಳಬೇಕಾದ್ರೆ ಇವರಲ್ಲಿರುವ ಅಭಿಮಾನ ಹೊರಬಿಡದಂತೆ. ಅವರಿರೋ ನಿತ್ಯರೇ ಬಂದು ನಮ್ಮನ್ನ ಇದು ಯಾರಾದ್ರೂ ಬಂದು ಅವರೇ ಬಂದು ನಮ್ಮನ್ನ ಬಾಗಿಲೇ ಬಂದು ಮಾಡಿದ್ರೆ ಎಷ್ಟು ಇದಾಗುತ್ತೋ ಹಾಗೆ ಅಭಿಮಾನ ಭಂಗವಾಗುತ್ತೆ ಹೋದಾಗ. ಅಂದರೆ ಈ ಪ್ರಕೃತಿ ಮಂಡಲ ಇರುವಂಥ ಅಭಿಮಾನ ಭಂಗವಾಗಿ ಅಲ್ಲಿ ಹೋಗಿ ಇರ್ತಾರೆ. ಎಲ್ಲರೂ ಪರಸ್ಪರ ನಿತ್ಯಾಭಿವಾಂಚನ ಪರಸ್ಪರ ನೀಚ ಭಾವೈಹಿ ಅಂತ ಆಳವಂತ ಹೇಳಿದಾಗೆ ಎಲ್ಲರೂ ಅಡಿಯೇ ಅಂತಾರೆ. ನಿತ್ಯರೂ ಸಹ ಮುಕ್ತನನ್ನು ನೋಡಿ, ಈಗ ಬಂದಿರೋ ಮುಕ್ತನನ್ನು ನೋಡಿ ಅಡಿಯೇನಂತಾರೆ. ಅಲ್ಲೇ ಇರುವಂಥ ಹಳೆಯ ಮುಕ್ತರು ಸಹ ನಮ್ಮನ್ನು ನೋಡಿ ಅಡಿಯೇನಂತಾರೆ ಇವತ್ತು ನಾವು ಹೋದರೂ ಕೂಡ. ಹಾಗಾಗಿ ಈ ಭಾವನೆ ಅನ್ನೋದು ಅಲ್ಲಿ ನಮಗೆ ಈ ಅಭಿಮಾನ ಭಂಗವಾದಾಗ ಅಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಬರುತ್ತೆ, ಬದ್ಧಾಂಜಲಿ ಕೂಡ ನಮ ಇತ್ಯೇವ. ಅದೇನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಬದ್ಧಾಂಜಲಿ ಎಲ್ಲ ಕೈ ಮುಕ್ಕೊಂಡಿದ್ದಾರೆ. ನಮ ಇತ್ಯೇವ ವಾದ ನಮಃ ಅಂತ ಭಗವಂತನ ಮತ್ತೆ ಎಲ್ಲರೂ ನಮಃ ಅಂತ ಇರ್ತಾರಂತೆ. ಅದೊಂದೇ ಮಾಡ್ತಾ ಇರ್ತಾರೆ ಭಗವಂತ, ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇಲ್ಲಿ ಅಂಗಣ್ಮಾಲ್ ಅನ್ನುವಾಗ ಅದಕ್ಕೆ ಆಚಾರ್ಯರಿಗೆ ಅದನ್ನ ಹೋಲಿಸ್ತಾರೆ. ಅದಕ್ಕೆ ಅದಂದ್ರೆ ಅಂಗಣ್ಮಾಲ್ ಅವರ ಹತ್ರ ಬರುವಂತಹ ರಾಜರು ಯಾರು ಅಂದ್ರೆ ಶಿಷ್ಯರು ಆಚಾರ ಹಿಂದಿನ ಇದರಲ್ಲೇ ನಾವು ಅನುಭವಿಸ್ತೀವಿ. ಸಾಧು ಸೇವೆ ಅಂತ ಹೇಳಂಗೆ ಶಿಷ್ಯರು ಅದು ಮಾನ ತ್ಯಕ್ತ ಅಂತ ಹೆಮ್ಮೆ ಪದವನ್ನು ಹಾಕ್ತಾರೆ. ನನ್ನ ಭಾಷೆಯಲ್ಲಿ ಶ್ಲೋಕದಲ್ಲಿ ಹೇಳ್ತಲ್ಲ, ಅದಕ್ಕೆ ಅಭಿಮಾನವನ್ನು ಬಿಟ್ಟು ಆಚಾರಕ್ಕೆ ಹೋಗಬೇಕಂತೆ. ಅವರಿಗೆ ದುರಭಿಮಾನ ಇರಬಾರ್ದು, ಅಭಿಮಾನ ಆಚಾರಕ್ಕೆ ಹೋಗ್ಬೇಕಾದ್ರೆ ಬಿಟ್ಟಿರ್ಬೇಕು. ಅದಕ್ಕೆ ಆವಾಗ ಏನಾಗುತ್ತೆ ಅದರಲ್ಲಿ ಒಂದು ಹೇಳ್ತಾರೆ, ಈಕ್ಷಣೆ ಅಂತಲ್ಲ ಅದು ಹೇಳ್ತಾರೆ. 6 ಇದು ಸ್ವಾಮಿ ರಾಜಸ್ಥಳ ತೋರಿಸ್ತಾರೆ. 6 ವಿಷಯಗಳು ನಮಗೆ ಆಚಾರ್ಯ ಪ್ರಾಪ್ತಿಗೆ ಕಾರಣವಾಗುತ್ತಂತೆ. ಹೇತು ಅಂದ್ರೆ ಕಾರಣ. ಈಶ್ವರಚ್ಚ ಸೌಹಾರ್ದ, ಭಗವಂತನ ಹೊಂದಿರೋ. ಆಮೇಲೆ ಎದುರ್ಚಾ ಸುಗತ, ನಾವು ಮಾಡುವಂಥ ಎದುರ್ಚ, ನಾವು ಮಾಡಬೇಕು ಅಂತೆಲ್ಲ ಮಾಡದೆ ತಿಳಿದೇ ಮಾಡುವಂಥ ಕೆಲವು ಗುಂಡಿಗಳು ಅದು ಆಗುತ್ತಂತ ಹೇಳ್ತಾರೆ. ಆದಮೇಲೆ ವಿಷ್ಣು ಕಟಾಕ್ಷ, ಜಾಯಮಾನ ಭಗವಂತನ ಕಟಾಕ್ಷ ಇದೆ, ವಿಷ್ಣು ಕಟಾಕ್ಷ ಅದು. ಆಮೇಲೆ ಅದ್ವೇಷಂ, ಯಾರಲ್ಲೂ ದ್ವೇಷ ಇದ್ದಿರ್ತಾರೆ ಅವ್ರಿಗೆ. ಆಮೇಲೆ ಆಭಿಮುಖ್ಯಾಂಶ ಅಂದರೆ ಭಾಗವತರು ಅವ್ರನ್ನ ಎದುರು ಬಂದು ನೋಡೋದು ಮಾಡೋದು ಸಂಭಾಷಣೆ ಮಾಡಿದೆಯಲ್ಲ, ಇವು 6 ಸಹ ಆಚಾರ್ಯ ಪ್ರಾಪ್ತಿಗೆ ಕಾರಣ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ವಿಷ್ಣು ಕಟಾಕ್ಷ ಇದು.
ಹಾಗಾಗಿ ಶಿಷ್ಯರೆಲ್ಲ ಆಚಾರ್ಯ ಬಳಿಗೆ ಬಂದು, ಇಲ್ಲಿ ಆಚಾರ್ಯರೇ ಭಗವಂತನ ಸ್ಥಾನದಲ್ಲಿದ್ದಾರೆ, ಆಚಾರ್ಯ ಕಟಾಕ್ಷ ಹೋಗಬೇಕು. ಹಾಗಾಗಿ ಇವರು ಹೋಗ್ಬೇಕಂತೆ ಅವ್ರಿಗೆ. ಆಚಾರ್ಯ ಸಿಕ್ಕಿದ ಮೇಲೆ ಅಂತಾರೆ ಅವ್ರನ್ನ ಅವರ ಶಿಷ್ಯರಿಗೆ ಎಲ್ಲ ಶಾಸ್ತ್ರನೂ ಒಂದೇ ಸಲ ಮೊದಲು ಬರುವಾಗ ಬೇಕಾದ್ರೆ ಅವ್ರಿಗೆ ಸೂಕ್ತಗಳನ್ನ ಹೇಳ್ತಾರೆ. ಶಿಳಬೇಕಾದ್ರೆ ವಿಷಯತ್ವ ಅಬ್ಜವಸ್ತ್ವ ವಾಯುವಸ್ತ್ವ ವಾಯುವಸ್ತ್ವ ಅಂತ ಹೇಳಿದ್ರೆ ಹೇಳಕ್ಕೆ ಆಗಲ್ಲ ಅವ್ರಿಗೆ. ನಿಧಾನಕ್ಕೆ ಇವನಿಗೆ ಸಹಸ್ರ ವಿಷ ಪುರುಷ ಚಿಕ್ಕ ಚಿಕ್ಕ ವಾಕ್ಯನ ಹೇಳ್ಬೇಕು. ಹಾಗೆ ಆಚಾರ್ಯರು ಕಿಂಗಿಣವಾಗಿ ತನಕ ನಿಧಾನಕ್ಕೆ ಸ್ವಸ್ವಲ್ಪವಾಗಿ ಉಪದೇಶ ಮಾಡಿ ಒಂದೇ ಸಲ ವ್ಯಾಕರಣ ಛಂದಸ್ಸು ಎಲ್ಲ ಹೇಳಿದ್ರೆ ಏನು ಗೊತ್ತಾಗಲ್ಲ ನಮಗೆ. ಆ ಥರ ಅವರು ಶಾಸ್ತ್ರಗಳನ್ನ ನಮಗೆ ಹೇಳಿದ್ರೆ ನಿಧಾನಕ್ಕೆ ಹೇಳಿದ್ರೆ ಗ್ರಹಿಸ್ಕೋಬೋದು. ನಾವು ಒಂದೇ ಸಲ ಹೇಳಿದ್ರೆ ನಮ್ಗೆ ಗ್ರಹಿಸಕ್ಕೆ ಕಾಲ ಇರಲ್ಲ. ಅದೇ ಥರ ಶಂಕನ್ ಯಾಕಂದ್ರೆ ಅವರು ನಾನು ಹೇಳಿದೆ ಕಾಲಿಕ್ಕೆ ಶಾಸಿತಾರ ಗುಣ, ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡಬೇಕು ಅವರು. ಆ ಥರ ಶಂಕನ್ ಅವಾಗ ಅವ್ರಿಗೆ ಆಚಾರ್ಯರು, ಇಲ್ಲದೆ ಇದ್ರೆ ಅಂಕನ್. ಹೌದು, ಶಂಕನ್ ಯಾವಾಗ ಅಂದರೆ ಕಾಲಿಕ್ಕೆ ಶಾಸಿತಾರ ನಾವು ಮಾಡುವಾಗ ಇದು ಮಾಡ್ತಾರಂತೆ ಅದಕ್ಕೆ. ಆಮೇಲೆ ಇನ್ಯಾರಿಗೆ ಶಂಕನ್ ಅಂದರೆ ಕುತರ್ಕವಾದಿಗಳು ಬರ್ತಾರೆ, ಅವರ ಹತ್ರ ವಾದ ಮಾಡುವಾಗ ಆಚಾರ್ಯರಿಗೆ ಶಂಕನ್ ಇರುತ್ತಂತೆ, ಶಿಷ್ಯರಿಗೆ ಅಂಕನ್ ಇರುತ್ತೆ. ಮುಂದಿನ ಭಾಷೆ ಬರುವಂಥದ್ದು ನರಸಿಂಹ ಹೆಣ್ಣೆ ಬರಬೇಕಾದ್ರೆ ಏನು ಅವನು ರೌದ್ರ ಅದು ತಕ್ಷಣ ಆ ಪ್ರಹ್ಲಾದಕ್ಕೆ ನೀಡುವಾಗ ಮಾಯಾವಿ ಅವನಿಗೆ ಅದ್ಭುತವಾದ ಕಣ್ಣುಗಳು ಅಂತಾರೆ, ತಂಪಾದ ಕಣ್ಣುಗಳು ಅವನಿಗೆ ಅಂಕಂಡ. ಇಲ್ಲಿ ಶಂಕಣ್ಣು ಅಲ್ಲಿ ಅಂಕಣ್ಣ ದಕ್ಷಿಣ ಭಾಷೆಯಲ್ಲಿ ಹೊಂದುತ್ತೆ. ಆ ಥರ ಶಿಷ್ಯರು ಆ ಥರ ಇರಬೇಕು ಅಂದ್ಬಿಟ್ಟು ಅಂತಾರೆ. ಇನ್ನೊಂದು ಇದು 22ನೇ ಪದ್ಯ. 22ನೇ ಪದ್ಯ ಅಂದರೆ 22 ನಮ್ಮ ತತ್ವಗಳಲ್ಲಿ 22ನೇ ತತ್ವ ಅಹಂಕಾರ. ಇಲ್ಲಿ ಅಭಿಮಾನ ಅಂದರೆ ಅಹಂಕಾರ ಭಂಗವಾಗಬೇಕು ಅನ್ನೋದಕ್ಕೆ 22ನೇ ಪಾಶರ 22ನೇ ತತ್ವ ಅದು 2 ಸಲ ಹೊಂದುತ್ತೆ. ಹಾಗಾಗಿ ಅದು ಹೊಂದುತ್ತೆ ಕಡೆಗೆ. ಅದೇ ಥರ 2, 2, 4 ಇಲ್ಲಿ ಬಂದಿರೋ ಶ್ರೋತೃಗಳು ಅದಕ್ಕೂ ಹೊಂದುತ್ತೆ, 4 ಅದಕ್ಕೂ ಸಹ ಹೊಂದುತ್ತೆ. ಹಾಗಾಗಿ ಆಮೇಲೆ ಇನ್ನೂ ಸಹ 2, 2, 4 ಅಂತ ತಗೊಂಡ್ರೆ ಏನು ಇಲ್ಲಿ 4 ಮುಖ್ಯವಾದ ವಿಷಯವನ್ನೇ ಹೇಳಿದ್ದಾರೆ. ಇಲ್ಲಿ ಸಂಖ್ಯೆಗೆ ಹೇಳ್ತೀನಿ 4. ಒಂದು ಅಭಿಮಾನ ಭಂಗ, ನಮಗೆ ನಮ್ಮ ಅಭಿಮಾನ ಭಂಗವಾಗಬೇಕು. ಕಡೆಗೆ ಭಗವಂತನ ಕಿಂಗಿಣಿ ಅವನಿರ್ತಾರೆ, ಆದಿತ್ಯ ಐದಾರ ಪೋಲ ಕಿಂಗಿಣಿ ಅಂದಂಗೆ ಭಗವಂತ ಆಚಾರ್ಯ ಅವರ ಕಟಾಕ್ಷ 2 ಬೇಕು ನಮಗೆ. ಆಮೇಲೆ ನಾವು ನೋಡಬೇಕು ತಲೆ ಕೈಡು ನಮ್ಮ ಗುರಿ ಮುಟ್ಟಿದ್ರಿ ಅಂತ ನಾವು ಆಚಾರ್ಯಲ್ಲಿ ಭಗವಂತನಲ್ಲಿ ಇದರ ಆಚಾರ ಬಂದರೆ ಆಯಿತು, ಆಚಾರ್ಯರೇ ಎಲ್ಲವೂ ನನಗೆ ಗುರಿ ಮುಟ್ಟಿದ್ರಿ ಅಂದ್ಬಿಟ್ಟು ಅದಾಯಿತು ಅದಕ್ಕೆ. ಆಮೇಲೆ ಶಾಪಂಗಿ ಅಂತ ನಾವು ಮಾಡುವ ಇದನ್ನು ಅವರು ಶಾಪಂಗಿ 4 ಬಹಳ ಮುಖ್ಯವಾದ ವಿಷಯ ಅದು. ಅದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾಳೆ 2, 2, 4 2 × 2 4 ಅದನ್ನು ಕೂಡ ತೋರಿಸ್ಕೊಟ್ಟಿದ್ದಾಳೆ ಅಂದಾಳಿಗೆ ನೋಡ್ಬೋಣ ಅಂತ. ಇದರಲ್ಲಿ ಏನು ಅಂತಂದರೆ ನಾವು ಈ ದೇಹವೇ ಅಭಿಮಾನ, ಈ ಇಂದ್ರಿಯಗಳಿರ್ತಲ್ಲ, ಇಂದ್ರಿಯಗಳಿಂದ ಜೀವಾತ್ಮ ಇದೆ, ಇಂದ್ರಿಯಗಳಿಂದ ಕೂಡಿದ ಜೀವಾತ್ಮ ಅಹಂಕಾರ ಮಮಕಾರಗಳಲ್ಲಿ ತೊಯ್ದಿದೆ. ಅದು ಆಚಾರ್ಯರ ಕಟಾಕ್ಷ ಇದೆ ಅಂದರೆ ನಾವು ಲೋಕ ವ್ಯವಹಾರದಲ್ಲೇ ಹೋಗ್ತಾ ಇರ್ತೀವಿ ನಾವು. ಹಾಗಾಗಿ ನಮಗೆ ಇದು ಗೊತ್ತಾಗೋದಿಲ್ಲ. ಅವಾಗ ಆಚಾರ್ಯರು ಬಂದು ನಮಗೆ ಇದನ್ನು ತಪ್ಪನ್ನು ಅಂತೇಳಿ ತಿಳಿ ಹೇಳಿದ್ರೆ ನಮ್ಗೆ ಏನು ಮಾಡ್ತಾರೆ, ಆಗ ನಮ್ಮಲ್ಲಿರೋ ಅಹಂಕಾರ ಮಮಕಾರವನ್ನು ಭಂಗವನ್ನು ಮಾಡ್ತಾರಂತೆ. ಭಂಗವನ್ನು ಮಾಡಿ ನಮಗೆ ಒಳ್ಳೆಯ ದಾರಿ ಹೋಗಿ ತೋರಿಸ್ಕೊಡ್ತಾರೆ. ಆಗ ನಮಗೆ ಬಂದು ನಾವು ಭಗವಂತನಲ್ಲಿ ಹೋಗುತ್ತೆ ಬರುತ್ತೆ, ಶರಣಾಗತಿ ಮಾಡುವ ಬುದ್ಧಿ ಬರುತ್ತೆ. ಶರಣಾಗತಿ ಮಾಡಿ ನಾವು ಅದರಲ್ಲಿ ಮಾಡ್ತಾ ಅಂದರೆ ಅಲ್ಲಿ ಅವಾಗೇನಾಗ್ತದೆ, ಅವಾಗ ಪಳ್ಳಿಕ್ರಿಯೆ ಅಲ್ಲಿ ಒಂದು ಪಳ್ಳಿ ಇದರಲ್ಲಿ ಪರ್ಯಂಕ ವೈದ್ಯ ಹೇಳಿದ್ರಲ್ಲ, ಮುಕ್ತಿನಲ್ಲಿ ಶರಣಾಗತಿ ಮುಕ್ತವನ್ನು ಆದಮೇಲೆ ಭಗವಂತನ ಪಂಚಶಯನ ಇದೆಯಲ್ಲ, ಅಲ್ಲಿ ಪಳ್ಳಿ ಕಟ್ಟಿದ ಕ್ರಿಯೆ ಅಲ್ಲಿ ಹೋಗ್ತೀವಂತೆ ನಾವು. ಅಲ್ಲಿ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿ ಹೋಗೋದು ಮಾಡ್ತೀವಿ. ಅದಕ್ಕೆ ಪರ್ಯಂಕ ಹೇಳಿದಂಗೆ ನಾವು ಭಗವಂತನ ಯಾವತ್ತೂ ಸಹ ಅಲ್ಲಿ ಸೇವೆ ಮಾಡ್ತಾ ಇರ್ಬೋದು ಅಂತ ಮೇಲಿನ ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಈ ಪಾಠದಲ್ಲಿ ಅಷ್ಟೇ ಶತಮಕಮಣಿ ನೀಲಾಚಾರು ಕರುಣಾಯಸ್ತ மாலை முடிசூடி கொடுத்த மாதே நேயமுடன் திருப்பாவை பாட்டு